ನಿಮಗೂ ಹಾಕಿ ವೆಲ್ಕಮ್ ಸರ್ ಮತ್ತೊಮ್ಮೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಜೊತೆಯಾಗಿ ನಿಂತಿದ್ದು ನಮ್ಮ KRG ಸ್ಟುಡಿಯೋಸ್ನ ಕಾರ್ತಿಕ್ ಗೌಡರ್ ಸರ್ ಹಾಗೂ ಯೋಗಿ ಜಿರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ಗೆ. ಏನು ಮ್ಯಾಕ್ಸಿಮಮ್ ಹಿಟ್ ಆಗಬೇಕು, ಇಷ್ಟೆಲ್ಲ ಜನರು ಪ್ರೀತಿ ಕೊಡ್ತಿದ್ದಾರೆ ಅಂದರೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬರ ಬಗ್ಗೆ ಆಮೇಲೆ ಖಂಡಿತವಾಗಿಯೂ ಮಾತಾಡ್ತೀನಿ. ಅದೇ ರೀತಿಯಾಗಿ ನಮ್ಮ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ಕೂಡ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಇಷ್ಟು ದಿನ ಕಾಯ್ತಾ ಇದ್ದಂತಹ ಸಂಭ್ರಮದ ಗಳಿಗೆಗೆ ನಾವೆಲ್ಲರೂ ಕೂಡ ಕಾರಣೀಕರ್ತರಾಗ್ತಾ ಇದ್ದೀವಿ. ಆದರೆ ಈ ಸಮಯದಲ್ಲಿ ನಮ್ಮ ಮ್ಯಾಕ್ಸ್ ಸಿನಿಮಾ ತಂಡ ಇಬ್ಬರಿಗೆ ವಿಶೇಷ ಥ್ಯಾಂಕ್ಸ್, ಧನ್ಯವಾದವನ್ನ ಹೇಳಲೇಬೇಕು. ಮೊದಲನೇದು ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತಹ ನಮ್ಮ ಪ್ರೀತಿ ಪಾತ್ರರಾಗಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಯಾವಾಗಪ್ಪ ಮ್ಯಾಕ್ಸ್ ಬರುತ್ತೆ ಅಂತ ಕಾದು ಈಗ ದಿನಕ್ಕೆ ಎಷ್ಟು ಶೋಗಳನ್ನು ನೋಡ್ತಾ ಇದ್ದಾರೋ ಗೊತ್ತಿಲ್ಲ, ಎಲ್ಲಿ ನೋಡಿದ್ರು ಹೌಸ್ಫುಲ್ ಮಾಡ್ತಾ ಇರುವಂತಹ ನಮ್ಮ ಪ್ರೀತಿಯ ಸಿನಿ ಪ್ರೇಕ್ಷಕರಿಗೂ ಕೂಡ ಮ್ಯಾಕ್ಸ್ ಸಿನಿಮಾ ತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಈ ಸಂಭ್ರಮದ ಕ್ಷಣದಲ್ಲಿ ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ನಮ್ಮ ಅಭಿನಯ ಚಕ್ರವರ್ತಿಯನ್ನು ಒಳಗೊಂಡ ಹಾಗೆ ನಮ್ಮೆಲ್ಲರಿಗೂ ಮನಸ್ಸಿನ ಆಳದಲ್ಲಿ ಯಾವತ್ತೂ ಅಚ್ಚಳಿಯದ ಹೆಸರು ಇನ್ನೊಂದಿದೆ, ಅದು ಅಭಿನಯ ಭಾರ್ಗವ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವರು. ಇವತ್ತು ಅವರ 15ನೇ ವರ್ಷದ ಪುಣ್ಯ ಸ್ಮರಣೆ ಆಗಿರೋದ್ರಿಂದಾಗಿ ಅವರನ್ನು ಸ್ಮರಿಸ್ತಾ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ವಿಷ್ಣುವರ್ಧನ್ ಸರ್ ಅವರ ಆಶೀರ್ವಾದ ಖಂಡಿತವಾಗಿರುತ್ತೆ. ಯಾಕಂತ ಹೇಳಿದ್ರೆ ಸುದೀಪ್ ಸರ್ ಅವರ ಅಭಿಮಾನಿಗಳು, ವಿಷ್ಣುವರ್ಧನ್ ಸರ್ ಅವರ ಅಭಿಮಾನಿಗಳು ಪ್ರತಿ ಸಲ ಹೇಳ್ತಾರೆ ವಿಷ್ಣು ಸರ್ ನಮ್ಮ ಸುದೀಪ್ ಸರ್ ಅವರಲ್ಲಿ ಕಾಣಿಸ್ತಾರೆ ಅಂತ ಹೇಳಿ. ಹಾಗಾಗಿ ಆ ಖುಷಿಯೊಂದಿಗೆ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಥಿಯೇಟರ್ ಹೌಸ್ಫುಲ್ ಅಂತ ನಾನು ಆಗ್ಲೇ ಹೇಳಿದೆ. ಆದರೆ ಸಿನಿಮಾ ನೋಡಿದವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಅವರ ಎಕ್ಸ್ಪ್ರೆಷನ್ ನೋಡಿದ್ರೇನೆ ನಮ್ಗಿನ್ನೂ ಅರ್ಥ ಆಗೋದು ಅಂತ ಅನ್ಸುತ್ತೆ. ಹಾಗಾಗಿ ಪ್ರತಿ ಜಿಲ್ಲೆಗಳಲ್ಲಿ ಆಡಿಯನ್ಸ್ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ಮೊದಲಿಗೆ ನೋಡ್ಕೊಂಡು ಬರೋಣ ಬನ್ನಿ. ವಿಜಿ ಪ್ಲೀಸ್. ನಿಮ್ದಕ್ಕೆ ಚೆನ್ನಾಗಿದ್ದೀರಲ್ವಾ? ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ವಿ ಕ್ರಿಯೇಷನ್ಸ್ಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ನನಗೆ ಕಿಚ್ಚ ಸರ್ ಜೊತೆ ಅಭಿನಯಿಸಬೇಕು ದೊಡ್ಡ ಒಂದು ಆಸೆ. 162 ಸಿನಿಮಾ ಆಗಿದೆ. ಸುದೀಪ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದಿಲ್ಲ. ಬಿಗ್ ಬಾಸ್ ಅಲ್ಲಿ ಒಂದು ಸೀಸನಲ್ಲಿ ಅವ್ರ ಜೊತೆ ಇದ್ದೆ. ನನ್ನ ಸಿನಿಮಾಗೆ ಅವರು ಧ್ವನಿ ಕೊಟ್ಟಿದ್ರು ರಾಗ ಸಿನಿಮಾಗೋಸ್ಕರ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಒಂದು ಮ್ಯಾಕ್ಸ್ ಅನ್ನೋ ಮ್ಯಾಕ್ಸಿಮಮ್ ಹಿಟ್ ಆಗಿರುವಂಥ ಸಿನಿಮಾದಲ್ಲಿ ನಾನು ಇದ್ದೀನಿ. ಪುಟಾಣಿ ಪಾತ್ರ ಆದರೂ ಕೂಡ ಖುಷಿಪಟ್ಟಿದ್ದಾರೆ. ಹೆಚ್ಚಾಗಿ ಈ ಗೆಲುವಲ್ಲಿ ನನ್ನನ್ನು ಕೂಡ ನೆನೆಸಿ ಪ್ರೀತಿಯಿಂದ ಕರೆಸಿದ್ರು. 2-3 ಸಲ ಫೋನ್ ಮಾಡಿದ್ರು. ಬಾಬು ಸರ್ ಫೋನ್ ಮಾಡಿದ್ರು, ಮಂಜು ಸರ್ ಫೋನ್ ಮಾಡಿದ್ರು, ಬರಲೇಬೇಕು ನೀವು ಅಂತ ಹೇಳಿದ್ರು. ಅದು ಭಾಳ ಖುಷಿಯಾಯಿತು. ಗೆಲುವಲ್ಲಿ ನಮ್ಮನ್ನು ಕೂಡ ಸೇರಿಸ್ಕೊಂಡು ಹೋಗುವಂಥ ಒಂದು ಒಳ್ಳೆ ಗುಣ ನಮ್ಮ ತಂಡದ ನಾಯಕರಲ್ಲಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವಿ ಆರ್ ಬ್ಲೆಸ್ಡ್. ಈ ರೀತಿ ವರ್ಷಕ್ಕೊಂದು ಸಿನಿಮಾ ಸಾಲದು ಸರ್, ಅಟ್ಲೀಸ್ಟ್ ಒಂದು 2 ಸಿನಿಮಾ ನಮಗೋಸ್ಕರ, ನಮ್ಮಂಥ ಕಲಾವಿದರಿಗೋಸ್ಕರ, ಕಲಾಭಿಮಾನಿಗಳಿಗೋಸ್ಕರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಬಂದಿರುವಂಥ ಇಲ್ಲಿ ಎಲ್ಲರೂ ನಮಸ್ತೆ. ತುಂಬ ಖುಷಿ ಆಗ್ತಾ ಇದೆ. ಸುದೀಪ್ ಸರ್ ಅಂತ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ನಾನೊಂದು ಸಣ್ಣ ಚಿತ್ರ ಮಾಡಿರೋದು ಹೇಗೆ ಅದು ಗೊತ್ತಾಗ್ತಾ ಇಲ್ಲ. ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರ್ಬೋದು ಅನ್ನೋದಾಗಿದೆ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಮ್ಯಾಕ್ಸ್ ನಾಟ್ ಓನ್ಲಿ ಕನ್ನಡ ಸಿನಿಮಾ, ಇದು ಸೌತ್ ಇಂಡಿಯಾದ ಒಂದು ಹಾಲಿವುಡ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಾನು ಹೇಳೋ ಮಾತಲ್ಲ, ಎಲ್ಲ ಅಭಿಮಾನಿಗಳು ಇವತ್ತು ಹೇಳ್ತಾ ಇದ್ದಾರೆ ಭಾಳ ಖುಷಿಯಿಂದ. ಹಾಗಾಗಿ ನಾವು ಹೆಮ್ಮೆಯಿಂದ ಒಂದು ಭಾಗವಾಗಿರೋದ್ರಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಇವತ್ತು ನಮಗೆ ಎಲ್ಲರೂ ಕಲಾವಿದರನ್ನ ಕರೆದು ಹೇಗೆ ವೇದಿಕೆ ಮೇಲೆ ನಿಲ್ಲಿಸಿ ಅವರ ಸಕ್ಸಸ್ನಲ್ಲಿ ಭಾಗಿಗಳನ್ನು ಮಾಡ್ಕೊಂಡಿದ್ದಾರೋ, ಇಡೀ ಸಿನಿಮಾದಲ್ಲೂ ಕೂಡ ನಮ್ಮನ್ನೆಲ್ಲ ಹಾಗೆ ತೋರಿಸ್ಕೊಂಡು ಹೋಗಿದ್ದಾರೆ. ಸೊ ನಮ್ಮ ಜೊತೆಗೆ ನಮಗಿದ್ದು ಚೆನ್ನಾಗಿ ಮಾಡಿದಾಗ ಚಪ್ಪಾಳೆ ತಟ್ಟಿ ಆಮೇಲೆ ಕರೆಕ್ಷನ್ಸ್ ಮಾಡ್ತಾ ನಮ್ಮ ಹಂಗೆ ಕ್ಯಾರಿ ಮಾಡ್ಕೊಂಡವರು. ಇಂಥ ಒಂದು ಒಳ್ಳೆ ಸಿನಿಮಾವನ್ನು ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ವಿಜಯ ಕಾರ್ತಿಕೇಯ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುದೀಪ್ ಸರ್ ಹೇಳ್ತಾ ಇದ್ರು ಸಿನಿಮಾ ಮಾಡುವಾಗ, ನಾನು ಅಭಿಮಾನಿಗಳಿಗೋಸ್ಕರ ಸಿನಿಮಾ ಮಾಡಬೇಕು, 2.5 ವರ್ಷ ಕಾದಿದ್ರೆ ಅವರು ನಿರಾಶೆ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಯಾಕಂದರೆ ಇವತ್ತು ಸಿನಿಮಾ ನೋಡೋರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ನನಗೆ ಮೊನ್ನೆ ಒಬ್ಬ ನಮ್ಮ ಊರಿಗೆ ಹೋದಾಗ ಹೇಳ್ತಾ ಇದ್ದಾರೆ, ಸರ್ ಮೊಬೈಲ್ ತೆಗೆಯೋಕ್ಕೂ ಟೈಮ್ ಸಿಗಲಿಲ್ಲ, ನನಗೆ ಆಚೆ ಅಲ್ಲಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂತ. ಅದೇ ಸಿನಿಮಾಗೆ ಬೇಕಾಗಿರೋದು. ಹಾಗೆ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಮತ್ತು ಅವರು ಒಂದು ತಾಯಿ ನೆನೆಸ್ಕೊಂಡು ತುಂಬ ಈ ಸಿನಿಮಾ ನೋಡಬೇಕಿತ್ತು ಅಂತ ಹೇಳಿದರು. ಸರ್ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಮ್ಮ
ಎಲ್ಲ ಅಭಿಮಾನಿಗಳ ಹೃದಯದಲ್ಲಿ ನೆಲೆಸಿ ಈ ಸಿನಿಮಾವನ್ನು ಸಕ್ಸಸ್ ಮಾಡಿದ್ದಾರೆ. ಸೊ ಹಾಗಾಗಿ ಅಮ್ಮ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಸೊ ಅವರು ಸಕ್ಸಸ್ಸಲ್ಲಿ ಅವರು ಕೂಡ ಭಾಗಿಗಳಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಘಟನೆ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ, ದಯವಿಟ್ಟು ಅನ್ಯತಾ ಭಾವಿಸ್ಬಾರ್ದು. ನಮ್ಮನ್ನೆಲ್ಲ ಹೇಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಸುದೀಪ್ ಸರ್ ಅಂತಂದರೆ, ಅವ್ರಿಗೆಲ್ಲರೂ ಜೊತೆಗೆ ಕ್ಯಾರಿ ಮಾಡ್ತಾ ಒಂದು ಸಾಂಗ್ ಬರುತ್ತಲ್ಲ, ನಾವು ಸಾಂಗ್ ನೋಡಿದ್ದೀವಲ್ಲ, ಅಜನೀಶ್ ಸರ್ ಒಂದು ಟ್ರ್ಯಾಕ್ ಹಾಡು ಕಳಿಸಿದಾಗ ನಾನು ಅವರ ಫ್ಯಾನ್ ಆಗಿ ಒಂದು ಮಾತು ಕೇಳಿದ್ದವ್ರು, ಅಣ್ಣ ಇದನ್ನು ನೀವು ಆಡ್ಬೇಕಣ್ಣ, ಇದು ವಾಯ್ಸ್ ನೀವು ಬೇಸಿದೆ, ಇದು ಸಾಂಗ್ ಆಡಿದರೆ ನಿಮ್ಗೆ ಬೇರೆ ಲೆವೆಲ್ ಹೋಗುತ್ತೆ, ಅಭಿಮಾನಿಯಾಗಿ ನಾನು ಇಷ್ಟಪಡ್ತೀನಿ, ಎಲ್ಲರೂ ಇಷ್ಟಪಡ್ತಾರೆ ಅಂತ ಕೇಳಿದಾಗ ಅವರೊಂದು ಮಾತು ಹೇಳ್ತೀವಿ, ನಾನು ಹಾಡ್ಬೋದು ಚಿನ್ನ, ಹಾಡಿದ್ರೆ ಯಾರೂ ಬೇಡ ಅನ್ನಲ್ಲ, ಆದರೆ ನಾನು ಹಾಡಿದ್ರೆ ಒಬ್ಬ ಗಾಯಕನ ಅವಕಾಶ ಕಿತ್ಕೊಂಡಂಗಾಗುತ್ತೆ ಅಂತ ಹೇಳಿ. ಸೊ ಈ ಮಾತನ್ನು ಯಾಕೆ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತಂದರೆ, ಅವರ ದೊಡ್ಡತನನ ಅವರು ಹಿಂದೆ ನಿಂತ್ಕೊಂಡು ತೋರಿಸ್ತಾರೆ. ನಮ್ಮನ್ನು ಹಾಗೆ ಕ್ಯಾರಿ ಮಾಡ್ಕೊಂಡ್ಬಂದಿದ್ದಾರೆ, ಇಡೀ ಸಿನಿಮಾನ ಕ್ಯಾರಿ ಮಾಡ್ಕೊಂಡ್ಬಂದಿದ್ದಾರೆ. ಇಂಥ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೆ. ಸುದೀಪ್ ಸರ್ಗೆ, ವಿಜಯ ಕಾರ್ತಿಕ ಸರ್ಗೆ, ಕಲಾಪುಲಿ ನಾನಿ ಸರ್ಗೆ, ವಿ ಕ್ರಿಯೇಷನ್ಸ್ಗೆ ಯಾವಾಗಲೂ ಋಣಿಯಾಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸುದೀಪ ಅನ್ನೋದ್ರಲ್ಲೇ ಇದೆ, ಕಿಚ್ಚ ಸುದೀಪ್ ಅನ್ನೋದ್ರಲ್ಲೇ ಇದೆ. ಅವರು ಜೊತೆಗಿರೋರಿಗೆ ದೀಪ ಆಗಿರ್ತಾರೆ, ಆಕ್ಟಿಂಗ್ ಅಂತ ಬಂದರೆ ಕಿಚ್ಚ ಆಗಿರ್ತಾರೆ. ನಾವು ಎಲ್ಲ ವಿಷಯಗಳನ್ನು ಮಾತಾಡ್ತಾ ಇದ್ರು, ಅವರು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಮಾತಾಡೋದು ಕೃಷ್ಣ ಒಬ್ಬರೇ. ಕೃಷ್ಣಿಗೆ ಇನ್ನೊಂದು ಹೆಸರೇ ಕಿಚ್ಚ ಅಂತ, ಅದನ್ನು ಅವರು ಸಾಬೀತು ಮಾಡಿದ್ದಾರೆ. ಸೊ ನಮ್ಗೆ ಯಾವಾಗಲೂ ವಿಷಯಗಳನ್ನ ಹೇಳ್ತಾ ಇದ್ರು, ಹಾಗಾಗಿ ನಾವು ಅವ್ರ ಜೊತೆಗಿರೋದಕ್ಕೆ ಹೆಮ್ಮೆ ಪಡ್ತೀವಿ, ಖುಷಿ ಪಡ್ತೀವಿ. ಧನ್ಯವಾದಗಳು ಸರ್. ಗೋವಿಂದ ಅನ್ಲ, ವಿಜಯ್ ಚಂದ್ರ ಸರ್ ಮಾತಾಡಿ. ಸರ್ ಎಲ್ಲರಿಗೂ ನಮಸ್ಕಾರ. ಸರ್ ಇದು ಎಷ್ಟು ದೊಡ್ಡ ಗೆಲುವು ಅನ್ನೋದಕ್ಕೆ ಜಸ್ಟ್ ಒಂದು 2 ಎಕ್ಸಾಂಪಲ್ ಹೇಳಿ ಮಾತು ಮುಗಿಸ್ಬಿಡ್ತೀನಿ. ಊರಲ್ಲಿರೋ ನಮ್ಮ ತಂದೆ ತಾಯಿ ಯಾವ ಸಿನಿಮಾ ಬಗ್ಗೆನೂ ನನ್ನ ಹತ್ರ ಕೇಳಿರಲಿಲ್ಲ ಸರ್. ನೀನು ಯಾವ್ದು ಮಾಡ್ತಿದ್ಯಾ, ಯಾವ್ದು ರಿಲೀಸ್ ಆಗಿದೆ, ಈಗ ಯಾವ್ದು ನಡೀತಾ ಇದೆ, ಈಗ ಯಾವುದು ನನ್ನ ಹತ್ರ ಡಿಸ್ಕಸ್ ಮಾಡೋದಿಲ್ಲ ಅವರು. ಫಸ್ಟ್ ಟೈಮ್ ಮೊದಲ ಬಾರಿಗೆ ಮ್ಯಾಕ್ಸ್ ರಿಲೀಸ್ ಆಗಿದೆ ಅಂತಲ್ಲಪ್ಪ, ನಮ್ಗೆ ಯಾವಾಗ ತೋರಿಸ್ತೀಯಾ ಅಂತ ಕೇಳಿದ್ರು ಸರ್ ಊರಿಂದ ಫೋನ್ ಮಾಡಿ. ನನಗೆ ಇದು ನಿಜವಾಗ್ಲೂ ಇದು ದೊಡ್ಡ ಗೆಲುವು ಅಂತ ನನ್ನ ಮನಸ್ಸಿಗೆ ಆವತ್ತು ಫಸ್ಟ್ ಡೇನೇ ಅನ್ಸಕ್ಕೆ ಶುರುವಾಯಿತು. ನನಗೆ ಎಷ್ಟೋ ತಿಂಗಳುಗಳಿಂದ, ವರ್ಷಗಳಿಂದ ಅವ್ರು ಕಾಲ್ ಮಾಡದೇ ಇರೋರೆಲ್ಲ ಕಾಲ್ ಮಾಡಿ ಸಿನಿಮಾ ಸಖತ್ತಾಗಿದೆ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಅದು ಅತಿ ದೊಡ್ಡ ಗೆಲುವು ಸರ್. ಸಿನಿಮಾ ಸಖತ್ತಾಗಿದೆ ಸರ್, ಸ್ಟೈಲು ಸ್ವ್ಯಾಗು ಸಖತ್ತಾಗಿದೆ ಅಂತ ಹೇಳೋದ್ರ ಜೊತೆಗೆ ನಿನ್ನ ಪಾತ್ರ ಭಾಳ ಚೆನ್ನಾಗಿದೆ ಅದರಲ್ಲಿ ಅಂದ್ಬಿಟ್ಟು ನನ್ನ ಸೀನ್ಗಳನ್ನ ನನಗೆ ಹೇಳಕ್ಕೆ ಶುರು ಮಾಡಿದ್ರು. ಸಿನಿಮಾದಲ್ಲಿರೋ ಒಂದೊಂದು ಹೈಲೈಟ್ ಮೂಮೆಂಟ್ಸ್ನು ನನ್ನ ಹತ್ರ ನೋಡಿದ್ದೀನಿ ಅಂದ್ಬಿಟ್ಟು ಅದನ್ನೇ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆವಲ್ ಅನ್ನಿಸ್ತು ಇದು ತುಂಬ ಅತಿ ದೊಡ್ಡ ಗೆಲುವು ಸರ್. ಈ ದೊಡ್ಡ ಗೆಲುವು ನಮಗೆಲ್ಲರಿಗೂ ಬೇಕಿತ್ತು. ನಮ್ಮ ಫ್ಯೂಚರ್ನ ನಾವು ರೂಪಿಸ್ಕೊಳ್ಳೋದಕ್ಕೆ ಈ ಗೆಲುವು ಭಾಳ ಮುಖ್ಯ ಆಗಿತ್ತು. ಥ್ಯಾಂಕ್ ಯು ಸರ್, ಸುದೀಪ್ ಸರ್ ಥ್ಯಾಂಕ್ ಯು, ದಾನು ಸರ್, ವಿಜಯ್ ಕಾರ್ತಿಕೇಯ ಸರ್ ಥ್ಯಾಂಕ್ ಯು ವೆರಿ ಮಚ್, ಚಂದ್ರನ ಥ್ಯಾಂಕ್ ಯು, ನಾನು ಸ್ವಲ್ಪ ಚೆನ್ನಾಗಿ ತೋರಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ. ಇದು ಒನ್ ಆಫ್ ದ ಬೆಸ್ಟ್ ಫಾರ್ಚುನೇಟ್ ಟೈಮ್ಸ್. ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಡಯರ್ ಸಿಚುವೇಷನಲ್ಲಿ ಒಂದು ಅದ್ಭುತವಾದ ಸಿನಿಮಾ ಬಂದಿದೆ. ಅಗೇನ್ 2.5 ವರ್ಷದ ನಂತರ ಸುದೀಪ್ ಸರ್ ಸಿನಿಮಾ ಬಂದಿದೆ ಆ್ಯಂಡ್ ಈ ಮಟ್ಟಿಗೆ ರಾರಾಜಿಸಿದೆ. ಐ ಥಿಂಕ್ ನಾನೇನು ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ನಾವೊಂದು ಭಾಗವಾಗಿ ಅದ್ರ ಬಗ್ಗೆ ಮಾತಾಡೋದು ಒಂದು ಲೆಕ್ಕ ಆದರೆ, ಈಗ ಅಭಿಮಾನಿಗಳು ಇಷ್ಟು ತನಕ ಮಾತಾಡೋದಲ್ಲ. ಐ ಥಿಂಕ್ ಆಲ್ರೆಡಿ ಅದ್ರ ರಿಸಲ್ಟ್ಸ್ ತೋರಿಸ್ತಾ ಇದೆ. ಸೊ ಅವ್ರ ಮಾತುಗಳ ಮೇಲೆ ನಮ್ಮ ಮಾತುಗಳು ಏನೂ ಇಲ್ಲ. ನಾವು ಈ ಸಿನಿಮಾದ ಒಂದು ಭಾಗವಾಗಿರೋದಕ್ಕೆ ದೊಡ್ಡ ಧನ್ಯವಾದಗಳು ಸರ್. ಬಾಬು ಚಂಪಕದಾಮ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಜಯ್ ಸರ್, ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಹಳ ದೊಡ್ಡ ವೇದಿಕೆ ಸಿನಿಮಾ ರಂಗದಲ್ಲಿ ನಮಗೆ, ಆ್ಯಂಡ್ ಈ ಸಿನಿಮಾದ ಸಕ್ಸಸ್ ಜೊತೆಗೆ ನಾವು ಕ್ಯಾರಿ ಆಗ್ತಾ ಇದ್ದೀವಿ. ಇದು ಮತ್ತೊಂದು ಖುಷಿ ವಿಚಾರ. ಆ್ಯಂಡ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಇದೆ. ಈ ಸಿನಿಮಾ ಮತ್ತಷ್ಟು ಮ್ಯಾಸಿವ್ ಸಕ್ಸಸ್ ಆಗಲಿ ಅಂತ ನಾನು ಯಾವತ್ತೂ ಹೇಳ್ತೀನಿ. ಇದು ಥ್ಯಾಂಕ್ಸ್ ಗಿವಿಂಗ್ ಮೂಮೆಂಟ್. ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್. ಮಾಧ್ಯಮ ಮಿತ್ರರಿಗೆ ದೊಡ್ಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ KRG ಸ್ಟುಡಿಯೋಸ್ ಸರ್, ರಿಲೀಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ನ ಒಂದು ಡಿಫ್ರೆಂಟ್ ಲೆವೆಲಿಗೆ ತೊಗೊಂಡೋಗಿರೋ ನೀವು ಇಂಟ್ರೊಡ್ಯೂಸ್ ಮಾಡಿದ್ದೀರಿ ಈ ಥರ. ಸೊ ಐ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಸರ್, ಸುದೀಪ್ ಸರ್, ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮಾತಾಡೋದಕ್ಕೇನಿಲ್ಲ. ಮ್ಯಾಕ್ಸಿಮಮ್ ಹಿಟ್ ಆಗಿದೆ. ಯಾರ ಬಾಯಿ ನೋಡಿದ್ರು ಮ್ಯಾಕ್ಸ್ ಅಂತ ಬರ್ತಾ ಇದೆ.
ಬೆಳಗ್ಗೆ 6:45 ಬುಧವಾರ ಬೆಳಗ್ಗೆ ಸಿನಿಮಾ 25 ರಿಲೀಸ್ ಆದಾಗ 2 ಮೆಸೇಜ್ ಬಂತು ನನಗೆ. ಒಂದು ಮಂಡ್ಯದಿಂದ ಮತ್ತು ಬಿಜಾಪುರ. ನನ್ನ ಸ್ಮಾಲ್ ಕ್ಲಿಪ್ಪಿಂಗ್ನ ವಿಡಿಯೋ ಮಾಡಿ ಕಳಿಸಿದ್ರು. ಸಿನಿಮಾ ಇಸ್ ಎ ಸೂಪರ್ ಅಂತ ಉಂಟು. ಅಂದರೆ ಸಿನಿಮಾ ಸ್ಟಾರ್ಟ್ ಆಗಿ 15 ನಿಮಿಷಕ್ಕೆ ಕಳಿಸಿದ್ದಾರೆ ಅಂದರೆ ಆಡಿಯನ್ಸು ನಾನು ಹೇಗೆ 15 ನಿಮಿಷದ ಸ್ಕ್ರೀನಲ್ಲಿ ಸೀಟ್ನಲ್ಲಿ ಕೂರಿಸಿದೆ ಅನ್ನೋದು ಅರ್ಥ ಆಗುತ್ತೆ. ಸಿನಿಮಾ ಇನ್ನು ಮುಂದೆ ಹೇಳಬೇಕಾಗಿಲ್ಲ. ಮೆಸೇಜ್ ಇಟ್ಟಂತ ಅವಾಗ ಅಂದ್ಕೊಂಡೆ. 2 ಫೋನ್ ಬರ್ತಾಯಿತ್ತು. ದೀಪಣ್ಣನ ಸಿನಿಮಾ ಯಾವಾಗ ರಿಲೀಸ್ ಆದ್ರೂ ಗುರುವಾರ ಬೆಳಗ್ಗೆ 11 ಗಂಟೆ ಕರೆಕ್ಟಾಗಿ ಫೋನ್ ಬಂತು. ಸುವರ್ಣ ಸಿನಿಮಾ ನೋಡೋಣ ಅಂತ. ಅಣ್ಣ ಫೋನ್ ಮಾಡಿದ್ರು, ಸಂಜೀವಣ್ಣ. ಒಂದು ಅರ್ಧ ಗಂಟೆ ಮಾತಾಡಿದ್ವಿ. ಅವ್ರಿಗೂ ಮಾತಾಡೋಕ್ಕಾಗಿಲ್ಲ, ಕಟ್ ಮಾಡಿಬಿಟ್ರು. ನಾನು ಅದಕ್ಕೆ ಹೇಳಿದೆ, ಅಣ್ಣ ಹಿಂಗಾಗುತ್ತೆ ಅಂತ ನಾನು ಫೋನ್ ಮಾಡಲ್ಲ ಅಂತ. ಇನ್ನೊಂದು ಫೋನ್ ಬರೋದಿಲ್ಲ, ಬಂದೇ ಇಲ್ಲ. ನಮ್ಮ ಮನಸ್ಸಿನಲ್ಲಾಗಿದ್ದಾರೆ, ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಅಮ್ಮ ಇದ್ದಿದ್ರೆ ಎಲ್ಲರಿಗಿನ್ನ ಖುಷಿ ಪಟ್ಟಿರೋರು ಇವತ್ತು ಈ ಸಿನಿಮಾ. ಈ ಸಂಭ್ರಮ ನೋಡಿದ್ರೆ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು ಈ ಥರ ಒಂದು ಆಕ್ಸಿಜನ್. ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು ಈ ಥರ ಒಂದು ಹಿಟ್ಟು. 2024 ಬಂದಿದೆ ಅದು. ಇನ್ನೊಂದು ಖುಷಿ ಆಗುತ್ತೆ ನನಗೆ. ಜನವರಿಲಿ ಒಂದು ಹಿಟ್ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಿದೆ, ಉಪಾಧ್ಯಕ್ಷ. ಕೊನೆಯಲ್ಲಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಮ್ಯಾಕ್ಸ್. ಅದಕ್ಕೆ ಒಟ್ಟಾಗಿ ನಾನು ಚಂದ್ರು ಅವಾಗ ಮಾತಾಡ್ತಾ ಇದ್ವಿ. ನಮ್ಮ DOP ಇಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ವಿ. ಅದು ಚಂದ್ರು ನನಗೆ ಜ್ಞಾಪಕ ಮಾಡಿದ್ದು ನನಗೆ. ಅಷ್ಟೇ, ಮಾತಾಡೋಕ್ಕೇನೂ ಇಲ್ಲ ನನಗೆ. ಅಮ್ಮನ ನೆನಪಾಗ್ತಾ ಇದೆ. ನಮಸ್ಕಾರ. అందరికీ నమస్కారం. இன்ப நாள் இது, இனிய நாள் இது. சற்றப்ப ஒரு வருடத்திற்கு முன்பாக சுதீப் சாருக்கு நான் தொலைபேசி வாயிலாக அழைத்தேன். சார், ஒரு தம்பிக்கிட்ட கதை கேட்டேன். கிட்டத்தட்ட 18 வருஷத்துக்கு பிறகு உங்ககிட்ட நான் ஃபோனில் பேசுகிறேன். உங்களுடைய வெற்றி படங்களில் மிக சிறப்பான இடத்தை இந்த படம் வகிக்கும். ஒரு தடவை இந்த கதையை கேளுங்க சார்னு சொன்னேன். உடனே என்ன சார் இவ்வளோ இப்படி சொல்கிறீங்க, உடனே அனுப்புங்கன்னாரு. அனுப்பிச்சி வச்சேன். விஜயவாணன் வந்து அவர்கிட்ட கதை சொன்னார். அவரை உடன் பிறந்த தம்பி போல் பாவித்து அவர் இருக்குவதற்கு இடம் அமைத்து சட்ட துணியோடு வந்தவருக்கு 6 சட்ட துணியை வாங்கி கொடுத்து 6 நாள் தங்க வச்சு இந்த கதையை அணு அணு சிற்பி செதுக்கிற மாதிரி செதுக்கிய அந்த சிரமத்திற்கு சிறந்தாங்கி வளர்ந்து செலுத்துகிறேன். அப்படிப்பட்ட உயரிய படைப்பாக இந்த படைப்பை கொடுத்துருக்கிறாரு. எந்த காலத்திலுமே எனக்கு முதல் படம் இந்த படம் தான் கன்னடத்தில். அதுக்கு ஒரு அடித்தளம் அமைத்து தந்த கிச்சா சாருக்கு ரொம்ப ரொம்ப பணித்த கண்களுடன் நான் நன்றி தெரிவிச்சுக்கிறேன். மிக சிறப்பான ஒரு உழைப்புன்னா கடுமையான உழைப்பு. அதாவது ஒரு காரியத்தில் இறங்கினா அதில் வந்து கடைசி வரைக்கும் பார்க்கணுன்ற ஒரு முடிவில் அவர் இருப்பார். அந்த மாதிரி இங்கே நடந்திருக்கலாம். ஆனால் நான் எதுக்காக அவர் வந்து மகாபலிபுரத்தில் வந்து தங்கி கிட்டத்தட்ட பல மாதங்கள் வீட்டையை மறந்து, உற்றாரை மறந்து, உறவின அப்பா அம்மாவை மறந்து, ஈன்றெடுத்த குழந்தையை மறந்து, கட்டிய மனைவியை மறந்து, அணு இந்த படத்துக்காக அவர் உழைத்த உழைப்புக்கு எண்ணில் அடங்காது, எழுத்தில் அடங்காது, ஏட்டில் அடங்காது. அப்படிப்பட்ட உயரிய படைப்புடைய இந்த படம் கொடுத்துருக்கிறாரு. அதோடு மட்டும் இல்லாமல் எதையும் எதிர்பார்க்காம இந்த படத்துக்காக அவர் வந்து தன்னை அர்ப்பணிச்சிருக்கிறார். அப்படிப்பட்ட கிச்சா சுதீப்பின் பண்பை விலக்குலி என்பேன், வியந்து போட்டிருக்கேன். இந்த படத்தில் தம்பி விஜய் கார்த்திகேயா என்கிட்ட வந்து கதை சொல்லும்பொழுது, இந்த கதை ரொம்ப நல்லா இருக்குது, நான் ட்ரை பண்ணுறேன் சார், சுதீப் சார்கிட்ட கேட்குறேன் அப்படின்னு கேட்டு சொன்னேன். அதோட மட்டும் சுதீப் சார்கிட்ட ஒன்றும் சொன்னேன், இந்த திரையுலகு ஒரு கலைஞனை உருவாக்கணும் சார், தயவு செய்து முதல் படம்ன்றதுனால அவருக்கு ஒரு வாய்ப்பை கொடுங்க, நீங்கள் கிட்ட இருந்து நீங்கள் இருக்க போகிறீங்க, அப்புறம் என்ன சார் அப்படின்னு. அவரும் பெருந்தன்மையோட அவருடைய உயரிய இடத்துல இருக்கக்கூடிய இருந்துக்குன்னு அவர் அங்கே இருக்கக்கூடிய விஜய் கார்த்திகை கூப்பிட்டு இந்த படத்தை கொடுத்தாருன்னா அது வந்து எந்த காலத்திலுமே நானும் சரி விஜய் கார்த்திகை மறக்கக்கூடாது.
நன்றி மறப்பது நன்றென்று அன்று நன்றி மறப்பது திணைத்துணை செய்யும் பனைத்துணையாக கொண்டாடுவார்கள். சிறிய உதவி செய்தாலும் உலகத்தில் பெரிய உதவியாக கருதுவாங்க. ஆனால் காலத்தினால் செய்த நன்றி சிறிதெனும் ஞானத்தில் மானப்பெரிதுன்னு சொன்னாங்க. அந்த மாதிரி உயரிய ஒரு இடத்துல கிச்சா சுதீப் சார் இருக்கிறாரு. அதோடு மட்டும் இல்லாமல் இந்த படத்தில் பங்கு கொண்ட ஒவ்வொரு கலைஞர்களையும் நான் பாராட்டினோம். அதில் பங்கு கொண்ட அத்தனை நடிகர் அத்தனை பேரும் தன்னையே அர்ப்பணித்து வாழ்ந்தாங்க. எந்தவித முகசூல் பண்ணாமல் அந்த இடத்துல இருந்து வெயிலையும் பொருட்படுத்தாமல் மழையும் பொருட்படுத்தாமல் அவங்க நடிகைகளாக இருக்கிற அத்தனை பேரையும் நான் உச்சி முகர்வேன். அதோட காரிஸ்பு சார் என்னுடைய நண்பர், அவர் இந்த படத்தில் பங்கு கொண்டது உள்ள பெரிய நாட்டு. அப்புறம் கேஆர்ஜி கார்த்திக் வந்து இந்த படத்தை கர்நாடகா முழுதும் அவர் விநியோக துறையில் இறங்கியிருக்கிறாரு. அப்புறம் மிக சிறப்பான முறையில் குறுகிய காலத்தில் இறங்கி நல்ல முறையில் இந்த படத்தை டிஸ்ட்ரிபியூட் பண்ணியிருக்கிறாரு. அவருக்கு என்னுடைய நன்றியை தெரிவிச்சுக்கிறேன். ஒளிப்பதிவாளர் சந்திரசேகரா மறக்கவே முடியாது. வேர்ல்டு லெவலில் இந்த படத்தினுடைய ஒளிப்பதிவை பற்றி பேச போகிறாங்க. ஒரே ஒரு செட்டு தான் அப்படின்னு சொல்லி படத்தில் பல செட்டுகள் போட்டு ஆர்ட் டிசைனர் சிவகுமார் சாரை மறக்கவே மாட்டேன். அவர் வந்து எனக்கு வந்து ரொம்ப, அதாவது கேமராமேனோட அதிகமாக எனக்கு அவரோட தான் அதிகமான பரிச்சயம் அப்படின்னு இருக்குது. அப்படி இந்த படத்துக்கு அல்லும் பகலும் பணியாற்றிய 24 நாளும் பணியாற்றிய எடிட்டருடைய பங்கை வந்து எண்ணி மாளாது. அப்படிப்பட்ட கணேஷுக்கு நான் நன்றி தெரிவிச்சுக்கிறேன். அதோடு மட்டும் இல்லாமல் இந்த படத்தில் ஸ்டண்ட் பண்ண சில்வா அவரையும் திலீப் சுப்ராணியும் இந்த கென் அவனையும் அந்த அவனுக்கு முதல்ல பிள்ளையார் போட்டு நான் தான் அவனை ஸ்டண்ட்டு இது வீடு சேர்த்து விட்டேன். அவனும் வந்து பண்ணி கொடுத்தாரு. அதாவது அதோடு மட்டும் இல்லாமல் சோபி மாஸ்டர் இந்த படத்துக்கு 3 சாங் பண்ணி கொடுத்துருக்காரு. எண்ணீர் எண்ணியான்னு திண்ணீர்கிட்ட சொல்ல அளவுக்கு அவர் பிரமாதமாக அவர் பண்ணியிருக்காரு. இசையமைப்பாளர் மறக்கவே கூடாது. அந்த தம்பி வந்து இனி தொடர்ந்து எங்களுடைய நிறுவனத்தில் அவர் அதிகமாக படம் பண்ணுவார்ன்ற நம்பிக்கை எனக்கு இருக்குது. அப்படிப்பட்ட ஒரு சூழலை அஜினிஷ் வந்து பெற்றிருக்கிறாரு. முன்பிலேயே அவர் பண்ண இசையை பிரமாதமாக டிசைன் பண்ணி சவுண்ட் எஃபெக்ட் பண்ணி பிரமாதமாக பண்ணி கொடுத்த சவுண்ட் இன்ஜினியர் உதயகுமாரையும் நான் மறக்க முடியாது. அதே மாதிரி டிஇ பண்ணி கொடுத்த அந்த நாக் ஸ்டுடியோ கல்யாணம் அதே போட்டு நடராஜன் இவர்களும் மறக்க முடியாது. இன்னும் பல பேர் இந்த படத்துக்காக பணியாற்றிருக்கிற ஒவ்வொருத்தையும் சொல்லி மாற முடியாது. ஆந்திராவில் வாங்கின டிஸ்ட்ரிபியூட்டர் சுரேஷ் பாபு அவர்களும் சுனில் அவர்களும், தமிழ்நாடு உரிமை அவங்க எம்எஸ்எல் என்டர்பிரைசஸ், திருநெல்வேலி வாங்கின கருணாகர ராஜாவும், சென்னை உரிமையை வாங்கியிருக்கிற பிவிஆரையும் நாங்கள்லாம் நன்றி கூறுறோம். எப்படி கேஆர்ஜி கார்த்திகேயனுக்கு நன்றி சொல்கிறோமோ அந்த மாதிரி அந்த வீடியோ சொல்கிறோம். அதோடு மட்டும் இல்லாமல் இந்த படத்துக்கு சேட்டலைட் வாங்கின ஜி கன்னடா தொலைக்காட்சியை அன்றும் இன்றும் நாங்கள் மறக்கவே மாட்டோம். அவரோட ஒத்துழைப்பு அளப்பரியது. அதே நேரத்தில் ஹிந்தி ரைட்ஸையும் வாங்கியிருக்கக்கூடிய ஐபிஒய் என்டர்டெயின்மெண்ட் டெல்லியில் இருக்கிறவங்க, அவங்க தீபாவளியோட தான் இந்த படத்தை கொடுப்பாங்க. அவங்களுக்கு நன்றி தெரிவிச்சுக்கிறேன். இன்னும் பல நன்றிகள் சொல்லணும். ஆர்ட் டிபார்ட்மெண்ட் உழைச்சவங்களும் சரி, மஞ்சுநாத் அசிஸ்டன்ட் டைரக்டர் சரி, எங்களை முதல் கிருஷ்ணா சாருக்கு அழைத்து போயிருந்த சாய் கோபாலையும் நாங்கள் மறக்கவே கூடாது. அதே மாதிரி ஆடிட்டர் வினித் அவர் மறக்கவே கூடாது. ரொம்ப உண்மையான ஒரு மனிதர், நல்ல மனிதர். அவருடைய உழைப்பு இந்த படத்தில் இருக்கு. இப்படி சொல்லிக்கிட்டே போனால் மொத்தத்தில் இந்த படம் மிக உயரிய படைப்பாக பண்ணி வெற்றி படமாக்கி தந்த கன்னட மக்களுக்கு சிறந்தாழ்ந்த நன்றியை வணக்கத்தை மகிழ்ச்சி தெரிவிக்கிறேன். அதோடு மட்டும் இல்லாமல் உச்சி முகர்றேன் கிச்சா சுதி வாழ்க வாழ்க வாழ்க. யாராவது மிஸ் பண்ணிதான் மன்னிச்சு ಸರ್ ಮ್ಯಾಕ್ಸ್ ಮೂಲಕ ಫಸ್ಟ್ ಸ್ಟೆಪ್ ಅನ್ನ ಇಟ್ಟಿದ್ದೀರಿ. ಫಸ್ಟ್ ಸ್ಟೆಪ್ ಇಷ್ಟು ಅದ್ಭುತವಾಗಿದೆ. நம்ம இந்த படத்துக்கு அரும்பாடுபட்டு உழைத்த ஒரு உயரிய பண்பாளர் இருக்கிறாரு. அவர் பேர் தான் ஸ்ரீராம். அவர் தயாரிப்பாளர் இருந்துன்னு எனக்கு மிகப்பெரிய அளவுக்கு வந்து உதவி செய்தார். என் கூட பிறந்த தம்பியாக நான் எடுத்துக்கிறேன். அடுத்தடுத்து நான் கன்னடத்தில் சாரை வச்சு படம் பண்ணும்போதெல்லாம் அவர் தான் எனக்கு கூட இருந்து துணை புரியணும். இந்த படத்துக்கு ப்ரொடக்ஷன் இன்சார்ஜ் பண்ணின சம்பதா பாபு அவர்கள் வந்து மறக்கக்கூடாது. எல்லா தொழில்நுட்பம் தெரிஞ்சவர்.
அவர் இருந்ததை விட்டு எனக்கு இங்கே எந்த வித டிஸ்டர்பன்ஸும் இல்லாமல் தங்கு தடை இல்லாமல் படப்பிடிப்பு நடந்தது. இன்னும் நிறைய பேர் வராங்க, அடுத்தடுத்து நான் வந்து சொல்கிறேன். Thank you so much, sir. Hearty welcome, sir. First of all, hearty congratulations. ಸಂಕ್ಷಿಪ್ತವಾಗಿ ನಿಮ್ಮೆಲ್ಲರ ಅನುಭವನ ಹೇಳೋದಾದ್ರೆ we'll start with you, ma'am. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಫ್ಯಾನ್ಸ್ ಎಲ್ಲ ಮಾತಾಡೋದಲ್ಲ, ಅದರಲ್ಲಿ ನಾನು ಒಬ್ಳು. ಯಾಕೆಂದರೆ ಸಿನಿಮಾ ಅಷ್ಟು ಚೆನ್ನಾಗಿದೆ, ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಆ್ಯಕ್ಷನ್ ಫಿಲಮ್ ಅಂದರೆ ನನಗೆ ಸ್ವಲ್ಪ ಭಯ, ಯಾಕೆಂದರೆ ನಾನು ಅಷ್ಟು ಆ್ಯಕ್ಷನ್ ಫಿಲಮ್ಸ್ ಅಷ್ಟು ನೋಡೋಕ್ಕೆ ಇಷ್ಟಪಡಲ್ಲ. ಬಟ್ ಇದನ್ನು ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ನಮ್ಮಲ್ಲಿ ಇಂಥ ಒಳ್ಳೆ ಆ್ಯಕ್ಟರ್ ಇದ್ದಾರೆ, ಆ್ಯಂಡ್ ಇಟ್ ಈಸ್ ಪ್ರಾಬ್ಲಿ ದ ಮೋಸ್ಟ್ ಗುಡ್ ಲುಕಿಂಗ್ ಹೀರೋ ಇನ್ ದ ಕಂಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಸ್ಟೈಲು, ಎಷ್ಟು ಸ್ವಾಗು, ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಆ ರೋಲ್ನ. ನಾವೆಲ್ಲ ಒಬ್ಬ ಹೀರೋನಲ್ಲಿ ಏನು ಇಷ್ಟಪಡ್ತೀವಿ ಅಂದರೆ ಭ್ರಷ್ಟಾಚಾರ, ಅನ್ಯಾಯ, ಒಂದು ಹೆಣ್ಮಕ್ಳಿಗೆ ತೊಂದರೆ ಆದರೆ ಅದನ್ನು ಹೇಗೆ ಅವನು ನಮ್ಮನ್ನೆಲ್ಲ ಕಾಪಾಡ್ತಾನೆ ಅನ್ನೋದನ್ನೇ ನಾವು ಒಬ್ಬ ಹೀರೋನಲ್ಲಿ ನೋಡೋಕ್ಕೆ ಇಷ್ಟಪಡೋದು. ಅದನ್ನು ಎಷ್ಟು ಕನ್ವಿನ್ಸಿಂಗ್ ಆಗಿ ಮಾಡಿದ್ದೀರ ಸರ್, ಹ್ಯಾಟ್ಸ್ ಆಫ್ ಟು ಯು, ಅಮೇಝಿಂಗ್. ಇಲ್ಲಿ ಎಲ್ಲ ಹೆಣ್ಮಕ್ಳು, ಚಿಕ್ಕವರು ಎಲ್ಲರೂ ಬಂದು ಇಷ್ಟಪಡ್ತಾ ಇದ್ದಾರೆ ಅಂದರೆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಅಂತಲೇ ಅರ್ಥ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್, ವಿ ಕ್ರಿಯೇಷನ್ಸ್, ಆ್ಯಂಡ್ I have to say that cinematography is top class and art direction also beautiful. Of course, Mr. Ajnish Loknath, the music adu captivating, adu onthara ಕಿವಿನ ನಮಗೆ ಇರುತ್ತೆ ನಾವು ಮನೆಗೆ ಹೋದ್ಮೇಲೆ. ಅಮೇಝಿಂಗ್ ಮೂವಿ, ಆ್ಯಂಡ್ ಈ ವರ್ಷ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಂತ ನಿಮ್ಮೆಲ್ಲರಿಗೂ, ಆ್ಯಂಡ್ ಮೇಕಿಂಗ್ ಮೀ ಪಾರ್ಟ್ ಆಫ್ ಇಟ್, ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಮೇ ಮೆನಿ ಮೋರ್ ಸಚ್ ಮೂವೀಸ್ ಕಮ್. Thank you so much, ma'am. And I request Kishore Vasishtha sir to join us. ಅದೇ ರೀತಿಯಾಗಿ ಇಡೀ ಪೊಲೀಸ್ ಸ್ಟೇಷನ್ ಪ್ರವೀಣ್ ಅವರು ದಯವಿಟ್ಟು ಬರಬೇಕು, ಏನು ಕಾದ್ರೂ ಗೊತ್ತಿಲ್ಲ. ಹಾಗೆ ವೆಲ್ಕಮ್ ನಿಮ್ಮಿಬ್ಬರಿಗೂ ಕೂಡ. ಎಸ್ ಕೃಷ್ಣ ಹೆಬ್ಬಾಳೆ ಸರ್. ಎಲ್ರಿಗೂ ನಮಸ್ಕಾರ. ಬಾಯಿ ಕಟ್ಟು ಹಾಕುವಂಥ ಸಂದರ್ಭ ಇದು. ತೀರಾ ಎದುರುಗಡೆ ಸರ್ ಗೊತ್ತಿಲ್ಲ. ಶೂಟಿಂಗಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಬೇರೆ ಥರ ಆಗ್ತಾ ಇತ್ತು. ಫಿಲಮ್ ರಿಲೀಸ್ ಆದಮೇಲೆ ಅವ್ರನ್ನ ನೋಡ್ತಾ ಇದ್ರೆ ಇದು ಅವರೇನಾ ಅಂತ ಅನ್ನೋ ಅಷ್ಟು ಕಾಮ್ ಆಗಿ ಕೂತಿದ್ದಾರೆ. ಟೂ ಡಿಫ್ರೆಂಟ್ ಪರ್ಸನಾಲಿಟೀಸ್ ಆ್ಯಂಡ್ ಸೀಯಿಂಗ್ ಇನ್ ಅವರ್ ಹೀರೋ ಸುದೀಪ್. ಸೊ ಥ್ಯಾಂಕ್ ಯು ಸೋ ಮಚ್. ಯು ಆರ್ ದೇರ್ ಗೈಡಿಂಗ್ ಆಕ್ಟರ್ಸ್ ಹೂ ಆರ್ ದೇರ್ ವಿತ್ ಯು ಇನ್ ಎವ್ರಿ ಮೂಮೆಂಟ್. when I saw, I was there only for 3 days. ಆ 3 ದಿನಗಳಲ್ಲಿ ಪ್ರತಿಯೊಬ್ಬ ಆ್ಯಕ್ಟರ್ಗೂ ನೀವು ಗೈಡ್ ಮಾಡ್ತಾ ಇದ್ರಿ. ಯು ಆರ್ ಮೆಂಟರಿಂಗ್ ದೆಮ್. You have truly become a big brother to so many actors in this film. And thanks to all the technicians, the director, Shekhar Chandra sir, Ajnish, thank you so much. And it's a overwhelming moment for actors like us to be a part of this blockbuster. ಇಂಥ ಒಂದು ಸಿನಿಮಾ ಅಂದರೆ ನಾನು ನಿನ್ನೆ ಹೇಳ್ತಾ ಇದ್ದೆ, ಟಿಕೆಟ್ಗಳು ಕೋಟಿ ಲೆಕ್ಕದಲ್ಲಿ, ಅಂದರೆ ಕೋಟ್ಯಾಂತರ ಟಿಕೆಟ್ ಮಾರಕ್ಕಾಗುವಂತಹ ಸಾಧ್ಯತೆ ಇರೋದು ಕೆಲವರಲ್ಲೇ ಮಾತ್ರ. ಅದು ತಮ್ಮಲ್ಲಿದೆ. ಅಭಿಮಾನನ ನೀವು ಸಂಪಾದಿಸ್ಕೊಂಡಿದ್ದೀರ ಓವರ್ ಲಾಟ್ ಆಫ್ ವರ್ಕ್. ಯುವರ್ ಬಾಡಿ ಆಫ್ ವರ್ಕ್ ಸ್ಪೀಕ್ಸ್ ಅ ಲಾಟ್. ವೈ ಯು ಹ್ಯಾವ್ ರೀಚ್ ದ ಸ್ಟೇಜ್ ವೆರ್ ಯುವರ್ ಫಿಲ್ಮ್ಸ್ ವಿಲ್ ಸೆಲ್ ಕ್ರೋರ್ಸ್ ಆಫ್ ಟಿಕೆಟ್ಸ್. ಯುವರ್ ಬಾಡಿ ಆಫ್ ವರ್ಕ್ ಸೇಸ್ ದಟ್, ಆ್ಯಂಡ್ ಇಟ್ಸ್ ಅನ್ ಇನ್ಫ್ಲುಯೆನ್ಸ್ ಫಾರ್ ಅಸ್ ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಿಶೋರ್ ವಸಿಷ್ಠ ಸರ್. ಎಲ್ರಿಗೂ ನಮಸ್ಕಾರ. ಕಿಶೋರ್ ವಸಿಷ್ಠ ಅಂತ ನನ್ನ ಹೆಸರು. ಈ ಚಿತ್ರದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರುವ ಚೀಫ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಪಾತ್ರವನ್ನು ಕೊಟ್ಟವರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಡಬ್ಬಿಂಗ್ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ ಸುದೀಪ್ ಸರ್ ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪಿಕ್ಚರ್ನ ನೋಡಕ್ಕೆ ಹೋದಾಗಲೇ ಜನಗಳ ನಾನು ಇನ್ನೂ ಫಿಲಮ್ ಒಳಗೆ ಹೋಗಿರಲಿಲ್ಲ. ಆಗಲೇ ಸುಮಾರು ಜನ ಬಂದು ಸರ್ ನಿಮ್ಮ ಜೊತೆ ಒಂದು ಸೆಲ್ಫಿ ಅಂದರು. ನಾನು ಏನು ಮಾಡೇ ಇಲ್ಲ, ನಾನೇ ನೋಡಿಲ್ಲ, ಆಗಲೇ ನಿಮಗೆ ಇಷ್ಟೊಂದು ಖುಷಿ ಆಗ್ತಿದೆ ಅಂದಾಗ ದಿ ಪರ್ಸೆಂಟೇಜ್ ಆಫ್ ಹ್ಯಾಪಿನೆಸ್ ವಾಸ್ ಮೋರ್. ಪಿಕ್ಚರ್ ಮುಗಿಸ್ಕೊಂಡು ಬರುವಾಗಲೂ ಮುಂದೆ ಕೂತ ರೋಸಲ್ಲಿ ಹಿಂದೆ ಕೂತವರೆಲ್ಲ ಬಂದು ನಮ್ಮ ಜೊತೆ ಸೆಲ್ಫಿ ತಗೊಂಡು ಐ ಫೆಲ್ಟ್ ವೆರಿ humble, and I thank everybody for giving me an opportunity to be part of this
Max movie. Thank you, sir. Praveen Gaur. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರೋ ಪ್ರೆಸ್ ಫ್ರೆಂಡ್ಸ್ ಆಗಲಿ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ರೀತಿಯಲ್ಲಿ ಮ್ಯಾಕ್ಸ್ನ ಸಕ್ಸಸ್ ಮಾಡಿದ್ದೀರಾ, ನೀವೆಲ್ಲರೂ ಇದಕ್ಕೆ ಪಾತ್ರಧಾರಿಗಳು. ಅದೇ ರೀತಿಯಾಗಿ ಮ್ಯಾಸಿವ್ ಹಿಟ್ ಆಗಿದೆ, ಇಡೀ ಇಂಡಸ್ಟ್ರಿ ಹಿಟ್ಟು, ಸೌತ್ ಇಂಡಿಯಾ ಹಿಟ್ಟು, ಇಂಡಿಯಾ ಹಿಟ್, ಎಲ್ಲ ಕಡೆ ಮ್ಯಾಕ್ಸಿಮಮ್ ಆಗಿ ರೀಚ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಮತ್ತು ಇಲ್ಲಿ ಭಾನು ಸರ್ ಆಗಲಿ, ಶೇಖರ್ ಸರ್ ಆಗಲಿ, ವಿಜಯ್ ಸರ್ ಆಗಲಿ, ಮಂಜು ಮಾಂಡವ್ಯ, ಆಮೇಲೆ ಶ್ರೀರಾಮ್ ಸರ್, ಮನು, ಆರ್ಟ್ ಡೈರೆಕ್ಟರ್ ಶಿವು ಸರ್, ಗಣೇಶ್ ಸರ್, ಮಂಜು, ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಆಲ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು, ಮತ್ತು ಎಲ್ಲ ಆರ್ಟಿಸ್ಟ್ಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ನನ್ನ ತಡ್ಕೊಂಡಿದ್ದಕ್ಕೆ. ನನಗೆ ಚಾನ್ಸ್ ಕೊಟ್ಟಿರೋ ವಿಜಯ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಇದನ್ನು ಮರೆಯಲ್ಲ. ನಾನು ಕ್ರಿಕೆಟ್ ಏನಕ್ಕೆ ಬಿಟ್ಟೆ ಅಂತ ಯೋಚನೆ ಮಾಡ್ತಿದ್ದೆ ಒಂದು ಟೈಮಲ್ಲಿ, ಬಟ್ ಬಿಟ್ಟಿದ್ದು ಒಳ್ಳೇದಾಯಿತು ಅಂತ ಇವಾಗ ಅನಿಸ್ತು. ಈ ಥರ ಮ್ಯಾಗ್ನಾನಮಸ್ ಹಿಟ್ ನನ್ನ ಲೈಫಲ್ಲಿ ಡೆಬ್ಯೂ ಮೂವಿನಲ್ಲಿ ಸಿಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಮತ್ತು ನಾನು ಯಾವತ್ತೂ ಹೇಳ್ತೀನಿ, ಈ ವೇದಿಕೆ ಮೇಲೆ ನಾನು ಎಲ್ಲೇ ಹೋಗಿ ನಿಂತ್ಕೊಂಡು ಮಾತಾಡಿದ್ರು ಅದಕ್ಕೆ ಇಬ್ಬರೇ ಕಾರಣ, ಒಂದು ಪ್ರಿಯಾಂಕಾ ಮತ್ತು ಸುದೀಪಣ್ಣ. ಇದು ಯಾವಾಗಲೂ ಹೇಳ್ತೀನಿ, ಎಲ್ಲ ಕಡೆ ಹೇಳ್ತೀನಿ. ಐ ಆಮ್ ಪ್ರೌಡ್ ದಟ್ ದೇ ಆರ್ ಮೈ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಅಕ್ಕ. ಮತ್ತು KRG ಸರ್ಗೆ ಮತ್ತು ಯೋಗಿ ಸರ್ಗೆ ಒಳ್ಳೇದಾಗಲಿ, ಇದರಿಂದ ಇನ್ನೂ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಚೆನ್ನಾಗೆ ಎಲ್ಲರಿಗೂ ಈ ಮೂವಿಯಿಂದ ಒಳ್ಳೆ ಸಕ್ಸಸ್ ಸಿಗಲಿ, ಎಲ್ಲರಿಗೂ ಇನ್ನೂ ಹೆಚ್ಚಾಗಿ ಆಫರ್ಸ್ ಬರಲಿ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದು ಥ್ಯಾಂಕ್ಸ್ ಗಿವಿಂಗ್ ಮೀಟ್, ಸೊ ಸಕ್ಸಸ್ ಮೀಟ್ ಹೌದು, ಬಟ್ ನನಗೂ ಇದು ಥ್ಯಾಂಕ್ಸ್ ಗಿವಿಂಗ್ ಮೀಟೇ. ನಮ್ಮಮ್ಮ ಒಂದು 300 ಸಿನಿಮಾ ಮಾಡಿದ್ದಾರೆ, ಬಟ್ ಯಾವುದೇ ಸಿನಿಮಾ ಅವರು ನಿದ್ದೆ ಮಾಡ್ತಾರೆ. ಆ್ಯಂಡ್ ಈ ಸಿನಿಮಾ ನೋಡಿ ಸರ್ನ ಆಲ್ಮೋಸ್ಟ್ ಇಮಿಟೇಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅವ್ರ ಸ್ವಾಗ್ ಆಗಲಿ ಅಥವಾ ಶಿ ರಿಯಲಿ ಲವ್ ದ ಫಿಲ್ಮ್. ಆ್ಯಂಡ್ ಈ ಥರ ಎಲ್ಲ ಫ್ಯಾಮಿಲಿ ಆಡಿಯನ್ಸ್, ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸಿಂದ 20 minutes ಇಮೋಷನಲ್ ಜರ್ನಿ ದಟ್ ದ ಫಿಲ್ಮ್ ಟೇಕ್ಸ್ ಅಸ್ ಥ್ರೂ, ಅದರಿಂದ ಎಷ್ಟೋ ಹಾರ್ಟ್ಸ್ನ ಈ ಸಿನಿಮಾ ಮುಟ್ಟಿದೆ. ಆ್ಯಂಡ್ ನನಗೊಂದು ಚಿಕ್ಕ ಆಸೆ ಇದೆ, ಐ ವಾಂಟ್ ಟು ಟಚ್ ಆಸ್ ಮೆನಿ ಹಾರ್ಟ್ಸ್ as ಪಾಸಿಬಲ್ ಅಂತ. ಸುದೀಪ್ ಸರ್ ಅವ್ರು ಕೊಟ್ಟಿರೋ ಒಂದು ಕ್ಯಾನ್ವಸಿಂದ ಒಂದು ಸಣ್ಣ ಡ್ರೀಮ್, ಈ ಥರ ಒಂದು ಬಿಗ್ ಫಿಲಮಲ್ಲಿ ನನಗೆ ಐ ಕೈಂಡ್ ಆಫ್ ಫುಲ್ಫಿಲ್ಡ್ ಇಟ್. ಸೊ ನನಗೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಸರ್. ಅಷ್ಟೇ ಅಲ್ಲದೆ ನಾನು ಸ್ವಲ್ಪ ಸರ್ಗೆ ಇರಿಟೇಟ್ ಮಾಡ್ತಿದ್ದೆ, ಏನೇನೋ ಪ್ರಶ್ನೆ ಕೇಳಿ ಸೆಟ್ಟಲ್ಲಿ. ಅವ್ರು ಕೊಟ್ಟಿರೋ ಅಡ್ವೈಸ್ ಆಗಲಿ ಅಥವಾ ನಾವೆಲ್ಲರೂ ಇಡೀ ಸಿನಿಮಾಲ್ ಅವ್ರು ಶ್ಯಾಡೋ ಥರ ಇರ್ತೀವಿ, ಬಿಕಾಸ್ ಹಿ ವಾಸ್ ಲೈಕ್ ದ ಗೈಡಿಂಗ್ ಲೈಟ್, ನಾಟ್ ಜಸ್ಟ್ ಇನ್ ದ ಫಿಲ್ಮ್. ಆ್ಯಂಡ್ ಇಡೀ ಸಿನಿಮಾನ ಅವ್ರು ಶೋಲ್ಡರ್ ಮೇಲೆ ಕ್ಯಾರಿ ಮಾಡ್ತಾರೆ. ಯು ಆರ್ ಆಲ್ ದೇರ್ ಸಪೋರ್ಟಿಂಗ್. ಬಟ್ ಅವ್ರು ಹೇಳಿದ್ರಲ್ಲಿ ನಾನು ಒಂದು 5-10% ಮಾಡಿದ್ರು. I hope I make my mom and sir proud. So I'm very, very grateful for this journey. Thank you, sir. Thank you, Chandru sir. Thank you, Vijay sir, Dhanu sir, Shiv Kumar sir, Rajneesh Aru, Babu sir, Sriram sir, everybody who made this journey so beautiful. And even Yogi sir and KRG sir for releasing this film. Yeah, thank you. Thank you so much, Anita avare. ಸುಕೃತವಾಗಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ಬಿ ಕ್ರಿಯೇಷನ್ಸ್ ಆ್ಯಂಡ್ ಕಿಚ್ಚ ಕ್ರಿಯೇಷನ್ಸ್ ಅವ್ರಿಗೆ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದಿಸ್. ಆ್ಯಂಡ್ Dhanu sir and Vijay sir, this is the massive welcome that you've got from Kannada film industry. ಸರ್ ಸೆಟ್ಟಲ್ಲಿ ಯಾವಾಗಲೂ ಹೇಳೋರು ದಟ್ ಈ ಸಿನಿಮಾ ಹಿಟ್ ಆದರೆ ನಿಮ್ಮೆಲ್ಲರಿಗೂ ಸಕ್ಸಸ್ ಅಂತ, ಫೇಲ್ ಆದರೆ ಇಟ್ ವಿಲ್ ಬಿ ಮೈ ಫೇಲ್ಯೂರ್ ಅಂತ. ಈಸ್ ದ್ಯಾಟ್ ಕೈಂಡ್ ಆಫ್ ಅ ಲೀಡರ್. ಐ ಮೀನ್ ಸಿ, ಬಿಕಾಸ್ ಆಫ್ ಹಿಮ್
we could succeed. It's purely because of him, and he made us part of this success. So thank you so much, sir. And grateful to all the media and all the audience who have made a massive hit. And most importantly, KRG. Thank you, KRG, for releasing this film. Babu sir, Sriram sir, thank you. And Chandra sir, thank you for making me look pretty, even with the dark lights. And Ashmi sir, your music is next level. Sanvi also has sung one song, pre-interval fight sequence. She sounds amazing. And Manju sir for the amazing dialogue. And Ganesh sir, amazing edit. Shivkumar sir and Manu, I love you both. And the entire direction department, my partners in crime, love you all. And once again, my last time did that maximum run constantly from starting from Christmas to New Year to Sankranti, and now I'm just hoping for more. Let it go till Yugadi. So once again, thank you, maximum thank you to everyone. Thank you so much. Thank you, media. Kannada Abhimanigal, Cinema Abhimanigal. Thanks, Mr. Sudeep sir, and Kalipuli Dan sir, and Sriram sir, Babu sir, Ajini sir, Sukumar sir, thank you sir, Sagar sir, Ganesh Babu sir. எல்லாருக்கும் தேங்க்ஸ். இதுக்கு மேலே என்ன பேசணும்னு தெரியல. ஸோ ஒரு படம்னா அந்த படம் மட்டும் தான் பேசணும், டைரக்டர் பேசணும்னு அவசியம் இல்லை. ஸோ என்னுடைய படம் பேசியிருக்கு. தேங்க்யூ ஆல், தேங்க்யூ. எனக்கு இவ்வளோ சப்போர்ட் கொடுத்த எல்லாருக்கும் ரொம்ப நன்றி. நான் வாழ்க்கையில் இந்த நாளை மறக்க மாட்டேன். கிச்சா ஸ்ரீப் சார், தேங்க்யூ சார். ಖಂಡಿತ ನಿಮ್ಮ ಕೆಲಸ ಮಾತಾಡಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಮಂಜು ಮಂಡಲ ಸರ್. ಎಲ್ಲರಿಗೂ ನಮಸ್ಕಾರ. ಮ್ಯಾಕ್ಸಲ್ಲಿ ನೋಡಿರ್ತೀವಲ್ಲ ಒಂದು ಪಾತ್ರ ಅರ್ಜುನ್ ಮಹಾಕ್ಷಯ್, ಅದು ಹೇಗೆ ಟೋಟಲಿ ಆರಕ್ಷಕರನ್ನೆಲ್ಲ ಹ್ಯಾಂಡ್ಲ್ ಮಾಡಿಕೊಂಡು ಅವ್ರಿಗೆ ಗೈಡ್ ಮಾಡಿಕೊಂಡು ಎಲ್ಲರನ್ನು ಬೆನ್ನು ಕಟ್ಕೊಂಡು ಒಂದು ಯುದ್ಧನ ಗೆಲ್ತಾರೆ ಅಂತ, ಅದೇ ರೀತಿ ಸುದೀಪ್ ಸರ್ ಇಡೀ ನಮ್ಮ ಮ್ಯಾಕ್ಸ್ ಟೀಮ್ನ ತಮ್ಮ ಬೆನ್ನು ಕಟ್ಕೊಂಡು ಗೈಡ್ ಮಾಡಿಕೊಂಡು ಆ ಯುದ್ಧನ ಗೆದ್ದು ಇವತ್ತು ನಮಗೆಲ್ಲ ಒಂದು ಗೆಲುವು ಕೊಟ್ಟು ಗೆಲ್ಲಿಸಿದ್ದಾರೆ. ಥ್ಯಾಂಕ್ ಯು ಸರ್. ಇದೇ ರೀತಿ ಗೆಲುವನ್ನ ಯಾವಾಗಲೂ ಕೊಡಿ ಸರ್. ನಾವು ಆ ಗೆಲುವು ಜೊತೆ ಯಾವಾಗಲೂ ಇಷ್ಟಪಡ್ತೀವಿ. ಹಾಗೆ ಡೈರೆಕ್ಟರ್ ವಿಜಯ್, ನನಗೆ ಇವ್ರು ನೋಡಿದಾಗೆಲ್ಲ ಡಿಸ್ಕಷನ್ ನೆನಪಾಗುತ್ತೆ ಸರ್ ಜೊತೆ. ನಾವು ಡಿಸ್ಕಷನ್ ಮಾಡ್ತಾ ಇರ್ಬೇಕಾರೆಲ್ಲ ಡಿಸ್ಕಷನ್ ಬಗ್ಗೆ ತುಂಬ ಹೀಟ್ ಹೋಗ್ತಾ ಇತ್ತು. ನಾನು ಯಾವಾಗಲೂ ಅನ್ಕೋತಿದ್ದೆ ಅವಾಗ ಇವರು ಚೆನ್ನಾಗಿ ಶತಾಬ್ದಿ ಬುಕ್ ಆಗುತ್ತೆ ಅಂತ. ಆದರೆ ಶತಾಬ್ದಿ ಸ್ಪೀಡಲ್ಲಿ ಇವರು ಸಿನಿಮಾನ ಮುಗಿಸಿ ಇವತ್ತು ನಮ್ಮನ್ನೆಲ್ಲ ನಿಲ್ಲಿಸಿ ಇಲ್ಲಿ ಒಂದು ಗೆಲುವು ಕೊಟ್ಟಿದ್ದಾರೆ ಸರ್. ಕರ್ನಾಟಕದಲ್ಲಿ ಕನ್ನಡ ಫಿಲಮ್ ಫಸ್ಟ್ ಡೆಬ್ಯೂ ಮಾಡಿ ಹೋಗಿರೋ ಡೈರೆಕ್ಟರ್ ಎಲ್ಲ ತಮಿಳಲ್ಲಿ ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ ಸರ್. ನೀವು ಕೂಡ ದೊಡ್ಡ ಡೈರೆಕ್ಟರ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಕಲೆಪುಲಿ ನಾನು ಸರ್, ನೀವು ಕೂಡ ದೊಡ್ಡ ಸಿನಿಮಾಗಳನ್ನ ಅಲ್ಲಿ ತಮಿಳಲ್ಲಿ ಮಾಡಿ ದೊಡ್ಡ ಹಿಟ್ಗಳನ್ನ ಕೊಟ್ಟಿದ್ದೀರಾ. ಸುದೀಪ್ ಸರ್ನ ನಂಬಿ, ಕನ್ನಡ ಚಿತ್ರವನ್ನು ನಂಬಿ ಇಲ್ಲಿಗೆ ಬಂದಿದ್ದೀರಾ. ದೊಡ್ಡ ಗೆಲುವನ್ನೇ ಕೊಟ್ಟು ಕಳಿಸಿದ್ದಾರೆ ಸುದೀಪ್ ಸರ್ ಹಾಗೂ ಕರ್ನಾಟಕ ಜನತೆ. ಇದೇ ರೀತಿ ಕನ್ನಡ ಸಿನಿಮಾಗಳನ್ನ ಮತ್ತೆ ಮಾಡಿ ಸರ್. ಹಾಗೆ ಈ ಸಿನಿಮಾವನ್ನು ಎಲ್ಲರೂ ತಲುಪಿಸಂತ KRG ಅವರಿರ್ಬೋದು, ಯೋಗಿ ಅವರಿರ್ಬೋದು, ಅದ್ಭುತವಾಗಿ ಎಲ್ಲ ಕಡೆ ಒಂದು ರೀಚ್ ಮಾಡಿಸಿದ್ದಾರೆ. ಅವರು ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಒಂದು ಗೆಲುವು ಕೊಡೋದಕ್ಕೆ ನಿಮಗೂ ಕೂಡ ಒಂದು ಥ್ಯಾಂಕ್ಸ್. ಹಾಗೆ ನಮ್ಗೆ ನೆನೆಸ್ಕೋಬೇಕಾದ ಒಂದೇ ಒಂದು ವ್ಯಕ್ತಿ ಶ್ರೀರಾಮ್ ಸರ್. ಫೈನಲಿ ನಮ್ಮನ್ನು ಒಂದು ಗೆಲುವಿನ ತಂಡಕ್ಕೆ ನನ್ನ ಸೇರಿಸಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ಇನ್ನು ನಾವೇನು ಮಾತಾಡೋದಕ್ಕಿಲ್ಲ. ಜನರೆಲ್ಲರೂ ಮ್ಯಾಕ್ಸ್ನ ಅವ್ರ ತಲೆ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮನಸ್ಸಿಂದ ಎಲ್ಲರಿಗೂ ಥ್ಯಾಂಕ್ಸ್. ತುಂಬ ಸಂತೋಷ ಆಗ್ತದೆ. ಈ ಫಸ್ಟ್ ಥ್ಯಾಂಕ್ ಇಸ್ ಫಾರ್ ಸುದೀಪ್ ಸರ್. ಥ್ಯಾಂಕ್ ಯು ಸುದೀಪ್ ಸರ್. ಮ್ಯಾಕ್ಸ್ ಮೇಡ್ 2024 a sweet memory for us everybody. And 25th morning ಫಸ್ಟ್ ಕಾಫಿ 7:30 ಕಾಫಿ ಕುಡ್ಕೊಂಡು ನಾನು ನೋಡಿದಾಗ ಇಟ್ ವಾಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮಾರ್ನಿಂಗ್ ಆಫ್ 2024 ಫಾರ್ ಮೀ. ಬಿಕಾಸ್ ಸೀಯಿಂಗ್ ಆಲ್ ದ ರಿವ್ಯೂಸ್ ನನಗೆ ಒಂದ್ಸತಿ ಏನಿದು ನಿಜನಾ ಅನ್ನೋ ಥರ ಫೀಲ್ ಆಯಿತು. ಬಿಕಾಸ್ ದಟ್ ವಾಸ್ ತುಂಬ ಆಶ್ಚರ್ಯಪಡೋಂಥ ಒಂದು ಸರ್ಪ್ರೈಸ್ ಇತ್ತು ನನಗೆ. ಐ ಆಮ್ ಸೋ ಹ್ಯಾಪಿ. ಗಾಡ್ ಈಸ್ ಕೈಂಡ್.
ನಾವೊಂದು ಮ್ಯಾಕ್ಸ್ ತಂಡದ ಒಬ್ಬ ಸದಸ್ಯನಾಗಿರೋದಕ್ಕೆ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಲಾಸ್ಟ್ 3 weeks ವಾಸ್ ತುಂಬ ಇಂಟೆನ್ಸ್ ಆಗಿ ವರ್ಕ್ ನಡೀತಾ ಇತ್ತು. ಸೊ ನನ್ನ ಜೊತೆ ದುಡಿದಿರ್ತಂಥ ಎಲ್ಲ ನನ್ನ ಮ್ಯೂಸಿಷಿಯನ್ಸ್ಗೂ ನಾನು ಇಲ್ಲಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆಗೆ ಬೇರೆ ಲ್ಯಾಂಗ್ವೇಜಸ್ ಡಬ್ಬಿಂಗನ್ನು ನೋಡಿಕೊಂಡು ನನ್ನ ಜೊತೆ ಕೆಲಸ ಮಾಡಿದ ಬಾಬಿ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೌಂಡ್ ಇಂಜಿನಿಯರ್ ಉದಯ್ ಅವರಿಗೆ ಮತ್ತು ಶರಣನ್ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ದಾನು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಿ ಕ್ರಿಯೇಷನ್ಸ್ಗೆ. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಪ್ರಭು ಸರ್, ಯಾಕಂದರೆ ಅಲ್ಲಿ ನಾವು ಲಾಸ್ಟ್ ಮಂಡೇ ಇತ್ತು, ಅಪ್ಲೋಡ್ ಆಗಲೇಬೇಕಾಗಿತ್ತು. ಆ ಟೈಮಲ್ಲೂ ಅವರು ನಮ್ಮನ್ನು ಆ ಪ್ರೆಷರ್ನ ನಮಗೆ ನಮ್ಮ ಜೊತೆ ಹಿಂದೆನೇ ಇಟ್ಕೊಂಡು ನಮಗೆ ಎಲ್ಲೂ ಟೆನ್ಷನ್ ನಮಗೆ ಫೀಲ್ ಆಗದೆ ಇರೋ ಥರ ನಾವು ನೋಡಿಕೊಂಡು ನಮ್ಮ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ನೇರವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಗಣೇಶ್ ಬಾಬು ಸರ್. Good evening everyone. I was very grateful and humbled to be a part of this film. I sincerely thanks Dhan sir, Kichar sir and Kala Prabhu sir and Vijay Katia sir for trusting me. For every second I spent on this piece work because of you. This success belongs to who work behind the scenes and everyone who watched on the screen. Thank you. Thank you so much sir. ಮಂಜು ಸರ್ ಹಾಗೂ ಗಣೇಶ್ ಬಾಬು ಸರ್. ಅದೇ ಸರ್, ಆಮೇಲೆ ನಿಮ್ಮ ಜೊತೆ ಚಕ್ರವರ್ತಿ ಚಂದ್ರಚೂಡ್ ಕೂಡ ಇದ್ರು, ಅವ್ರ ಹೆಸರು ಚಕ್ರವರ್ತಿ ಇದೆ, ಅವರು ಅದನ್ನು ನೋಡಿಲ್ವಾ ಮಿಸ್ಟೇಕ್ಸ್ ಮಾಡ್ತಾರೆ? ಚಕ್ರವರ್ತಿ ನಾನು ನೋಡ್ಕೋತಾ ಇದ್ರು, ಬಿಸಿ ಇದ್ರು ಸರ್. ಅವ್ರ ಸತ್ಯ ನಾವು ಏನಾಗಿದೆ ನೀವು ನೋಟಿಸ್ ಮಾಡಿರ್ತೀರಿ, ಲಾಸ್ಟ್ ಒಂದು ಇನ್ನೇನು 4 days 5 days ರಿಲೀಸಿಗೆ ಅಂದಾಗ ಟ್ರೈಲರ್ ಬರುತ್ತೆ. ಸೊ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು 25ನೇ ತಾರೀಕು ಹೊರಗಡೆ ಬರೋದಕ್ಕೆ. ಅದಕ್ಕೋಸ್ಕರ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಫ್ರೆಂಡ್ಸ್ನ ತೆಗಿಯೋಕ್ಕೆ, ಪ್ರತಿಯೊಂದು ತೆಗಿಯೋಕ್ಕೆ. ಸೊ ಲಾಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ನನ್ನ ಹೆಸರು. ಸೊ ನಾನು ಯಾರು ನನ್ನ ತಲೆನೇ ಕೆಡಿಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಸ್ಕ್ರೀನ್ ಶಾಟ್ಸ್ಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ನನಗೆ ಬರ್ತದೆ, ಸರ್ ಹಿಂಗೆ ಹಾಕ್ಬಿಟ್ಟಿದ್ದಾರೆ, ಹಣ ಹಿಂಗೆ ಹಾಕ್ಬಿಟ್ಟಿದ್ದಾರೆ. ನನಗೆ ಅದ್ರ ಬಗ್ಗೆ ಕೇರೇ ಬರಲಿಲ್ಲ. ನನಗೆ ಬಂದಿದ್ದು ನೀವುಗಳೇನು ಆಸೆ ಪಟ್ರಿ, ನೀವು ಖುಷಿ ಪಟ್ರ, ಜನ ಇಷ್ಟಪಟ್ರ, ಸಿನಿಮಾ ಇಷ್ಟಪಟ್ರ, ಇಷ್ಟು ಜನ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಇಷ್ಟು ಜನ ಕನಸಿಲ್ಲ ಸಿನಿಮಾದಾಗ, ಅದು ಸರಿ ಬಂತಂತ ನನಗೇನು ಹೇಳ್ತಾರೆ. ನನ್ನ ಹೆಸರಲ್ಲಿ ಎಂತ ಇದೆ ಏನಿಲ್ಲ, ಏನು ಕರೆದ್ರು ಅಂತೀನಿ, ಚಕ್ರವರ್ತಿರು ಓಕೆ, ಚಕ್ರವರ್ತಿರು ಏನಿಲ್ಲ, ಪಾಮಗ್ಲೆ ನೀವು ಏನಿಲ್ಲ ಅಂದ್ರೆ ಅದಕ್ಕೆ ಓಕೆ. ಬಟ್ ನೀವು ಹೇಳಿರೋದು ನನಗೆ ಖುಷಿ ಕೊಡುತ್ತೆ. ಯಾಕಂದರೆ ಅದು ಬಹುಶಃ ತಾವು ನಮ್ಮ ಮೇಲೆ ಇಟ್ಟಂಥ ಒಂದು ಪ್ರೀತಿ ಇರ್ಬೋದು, ನಮ್ಮ ಹೆಸರಿನ ಮೇಲೆ ಇಟ್ಟಂಥ ತಮ್ಮ ಒಂದು ಅಭಿಮಾನ ಇರ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಈ ಕಡೆ ಸರಿ ಸರ್. ಓಕೆ ಸರ್. ಸರ್ ನಾನೇ GT ಮಾಲ್ ನಿಮಗೆ ಸರ್, GT ಮಾಲಲ್ಲಿ ಫ್ಯಾನ್ಸ್ ಮೀಟ್ ಆಗುತ್ತೆ. ಮೀಟಲ್ಲಿ ಒಂದು ಹೇಳ್ತೀರಾ ಅಂದರೆ ವಿಜಯ್ ಅವರಿಗೆ ಕನ್ನಡಿಗರ ಸೌಂಡ್ ಹೇಗಿದೆ ಅಂತ ನೋಡಿ ಅಂತ. ಸೊ ಅದು ನೋಡಿದಾಗ ಅನಿಸ್ತದೆ ಅಂದರೆ ಸಿನಿಮಾ ಸಂದರ್ಭದಲ್ಲಿ ಒಂದು ಕ್ರಿಯೇಟಿವ್ ಇದಿರುತ್ತಲ್ಲ ಸರ್, ಒಂದು ಪ್ರೀತಿಯ ಕಲಹ ಇಬ್ಬರು ಮಧ್ಯದಲ್ಲಿ ಇರ್ತಿತ್ತ ಅಂತ ಸ್ಕ್ರಿಪ್ಟ್ ವಿಚಾರದಲ್ಲಿ ಬಂದಾಗ, ಅಂದರೆ ಕನ್ನಡಿಗರು ಏನು ಬೇಕು ಅನ್ನೋದು ನಮ್ಗೆ ಗೊತ್ತು, ಇಬ್ಬರು ಒಂದಷ್ಟು ವಿಚಾರವಾಗಿ ಅವ್ರಿಗೆ ಏನಾದ್ರು ಹೇಳಿದ್ರ ಅಂತ ಆ ಮಾತುಕೆಲ್ಲ ನನಗೆ ಅನಿಸ್ತಾ ಇತ್ತು. ಖಂಡಿತ ಇರುತ್ತೆ ಸರ್. ಅವರೇನು ಪರ್ಫೆಕ್ಷನಿಸ್ಟ್ ಅಲ್ಲ, ನಾನೇನು ಪರ್ಫೆಕ್ಷನಿಸ್ಟ್ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಮಂಜು ಇದ್ದಾರೆ, ಚಕ್ರವರ್ತಿಯಲ್ಲಿ ಕೂತಿದ್ರು, ಕಣ್ಣನ್ ಅಂತ ನಮ್ಮ ಸ್ನೇಹಿತರು ಕೂತಿದ್ರು, ನಂದಕಿಶೋರ್ ಕೂಡ ಒಂದು ಭಾಗದಲ್ಲಿ ಒಂದು ಡಿಸ್ಕಷನ್ಗೆ ಕೂತಿದ್ರು. ಈ ಡಿಸ್ಕಷನ್ ಅನ್ನೋದು ಇವ್ರ ಕತೆ ಕೇಳಿದ್ದು ನಾನು ಕೇವಲ 1.5 ಗಂಟೆ. ಆಮೇಲೆ 6 ದಿನಗಳಿಂದ 8 ದಿನಗಳ ಕಾಲ ನಾವು ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡಿದ್ಮೇಲೆ ಇದು ಓಕೆ ಅಂತ ಅಂದಾಗ 8 9 ತಿಂಗಳು ನಾವು ಕೂತಿದ್ದೀವಿ ಸಿನಿಮಾ ಮಾಡೋಕ್ಕಾದ್ರೂ ಅಷ್ಟು ಜನರು ಬಂದಿದ್ದಾರೆ. ಸೊ ನಮಗೆ ಮೊದಲನೇ ಭಾಗದಲ್ಲಿ ಎಲ್ಲ ಓಕೆ ಆಗಿದ್ರೆ 8 9 ತಿಂಗಳಾಯ್ತು ಅಂತಿಲ್ಲ. 8 9 ತಿಂಗಳಲ್ಲಿ ಕೊನೇ ದಿನ ಆಗಲ್ಲ, ಅದು ಒಂದೇ ದಿನ ಒಳ್ಳೆ ದಿನ, ಎಲ್ಲ ಓಕೆ ಆಗಿದ್ದೀರ. ಅದಕ್ಕೆ ನಾವು ಹಿಂದಿನ ದಿನಗಳು ಎಲ್ಲ ಕಿತ್ತಾಡೋದಿಲ್ಲ. ಬಟ್ ಯಾರು ಹೊಡೆದಾಡ್ಕೊಂಡಿಲ್ಲ, ಏನೂ ಮಾಡಿಲ್ಲ. ಯಾಕಂದರೆ ಒಂದು ಒಳ್ಳೇದೇನಾದರೂ ಸಹ ನಾವು ಸಿಕ್ಕಾಪಟ್ಟೆ ಏನೇ ಕಂಡೋದು ಬೈದವ್ರಿಗೆ ಅರ್ಥ ಇಲ್ಲ. ಸೊ ಅದೊಂದು ಒಳ್ಳೇದಿತ್ತು. ಸೊ ಮಂಜು ಅವರಿಗೆ ನಾನು ಮಂಜು ಅವ್ರಿಗೆ ಏನು ಬೈದಿರ್ತೀನಿ, ಮಂಜು ಅವರು ಅವ್ರ ಅಸಿಸ್ಟೆಂಟಿಗೆ ಪಕ್ಕದಲ್ಲಿ, ಅವ್ರು ಇನ್ನೊಬ್ಬರಿಗೆ ಎಲ್ಲ ಆದಮೇಲೆ ಶಿವ ಮೇಲೆ ಎಲ್ಲರೂ ಮೇಲೆ ಕೋಪ ತಿಳಿಸ್ಕೊಂಡಿದ್ವಿ. ಏನಕ್ಕಂದರೆ ಹೇಗೆ 8 months ಯಾಕಾಯ್ತು, ಹೇಳಿದ್ದೆಲ್ಲ ಒಪ್ಪುವಂಥ ನಿರ್ದೇಶಕ ಅವರಲ್ಲ, ಅವರು ಡಿಬೇಟ್ ಮಾಡೋರು, ನಾವು ಡಿಬೇಟ್ ಮಾಡ್ತಾ ಇದ್ವಿ. ಸೊ ಬೇಸಿಕ್ಲಿ ಐ ಥಿಂಕ್ ದಟ್ ಇಸ್ ಆಲ್. ಅದು ಇರಲೇಬೇಕಾದವ್ರಿಗೆ ಆ ಹೆಲ್ದಿನೆಸ್ ಇಲ್ಲ ಅಂದರೆ ಇವತ್ತು ಖುಷಿ ಪಡ್ಬೇಕು ಸರ್ ನಾವು, ಅವತ್ತಲ್ಲ. ಅವತ್ತು ನಮ್ಮನ್ನು ನಾನು ಇಂಪ್ರೆಸ್ ಮಾಡೋಕ್ಕೆ, ಅವ್ರು ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ, ಇಲ್ಲ ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ಮಂಜು ಇವರೆಲ್ಲರೂ ಹಾಗಾದರೆ ಸಿನಿಮಾ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಂತ
ಅವತ್ತಿಗೆ ನಮಗೆ ಮ್ಯಾಚ್ ಇಷ್ಟು ದೊಡ್ಡದಾಗುತ್ತಾ ನಿಜವಾಗ್ಲೂ ಗೊತ್ತಿಲ್ಲ. ಒಳ್ಳೆ ಸಿನಿಮಾ ಕೂಡ ನನ್ನ ಪ್ರಯತ್ನ, ಒಳ್ಳೆ ಕತೆ ತೊಗೊಂಡೆ. ಒಂದು ಒಳ್ಳೆ ಕತೆ ತೊಗೊಂಡ್ಬರಲಿಲ್ಲ ಅಂದರೆ 8 ತಿಂಗಳು ಡಿಸ್ಕಷನ್ ಆಗ್ತಾ ಇರಲಿಲ್ಲ. ಸೊ ಐ ವಿಲ್ ಗಿವ್ ದ ಫಸ್ಟ್ ಕ್ಯಾಂಡಲ್ ದ ವ್ಯಾಲ್ಯೂ. ಹೀ ಈಸ್ ದಟ್ ಫಸ್ಟ್ ಕ್ಯಾಂಡಲ್. ಆ್ಯಂಡ್ ವಿತ್ ದಟ್ ಕ್ಯಾಂಡಲ್, ಆ ಒಂದು ಕ್ಯಾಂಡಲ್ನ ಇಟ್ಕೊಂಡು ನಾವು 1000 ಕ್ಯಾಂಡಲ್ ಹಚ್ಚಿದ್ದೀವಿ ಎಲ್ಲರೂ. ಸೊ ಐ ಗಿವ್ ಕ್ರೆಡಿಟ್ ಟು ಹಿಮ್. ಒಂದು 8 ತಿಂಗಳು ಡಿಬೇಟ್ ಮಾಡೋಕ್ಕೆ ನನಗೂ ಮಂಜು ಅವರೆಲ್ಲ ನನಗೆ ಅಷ್ಟು ಪರಿಚಯ ಇಲ್ಲ. ಯಾರು ಸೆಟ್ಟಲ್ಲಿ ಯಾವಾಗ ಸಿಕ್ಕಿದ್ರು ಅವ್ರ ಪರಿಚಯ ಆಗಕ್ಕೆ ಸ್ಟಾರ್ಟ್ ಆಯಿತು, ಮಾತುಕತೆ ಸ್ಟಾರ್ಟ್ ಆಯಿತು. ಟುಡೇ ವಿ ಆರ್ ಆಲ್ ವೆರಿ ಗುಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಅದಷ್ಟಕ್ಕೂ ಅವಕಾಶ ಆಗಿದೆ ಒಂದು ಕಥೆ. ಖಂಡಿತ ಕಿತ್ತಾಟಾಗಿದೆ, ಎಲ್ಲ ಆಗಿದೆ. ಅವರು ನಮ್ಮನ್ನು ಭೇಟಿ ಮಾಡಿದ್ಮೇಲೆ ಒಳ್ಳೆ ಕನ್ನಡಕ್ಕಿಂತ ಫಸ್ಟ್ ಕಲ್ತಿದ್ದೆ ಕೆಟ್ಟ ಕನ್ನಡ. ಅಲ್ಲಿಂದ ಕನ್ನಡದ ಪರಿಚಯ ಆಗಿಬಿಟ್ಟು ಒಳ್ಳೆ ಕನ್ನಡ ಮಾತಾಡೋಕ್ಕೆ ಕಲ್ತರು, ಪರವಾಗಿಲ್ಲ. Those 8 months are very precious to us because I think this whole foundation ಆಗಿದೆ. ಸರ್ ಸಿನಿಮಾ ನೋಡಿದ್ಮೇಲೆ ಎಲ್ಲ ಪ್ರಶ್ನೆ ಇದೆ. ಈಗಿರೋದೊಂದು ಪ್ರೀಕ್ವಲ್ ಅಥವಾ ಸೀಕ್ವಲ್ ಬರುತ್ತಾ ಅಂತ ಸರ್ ನಿಮ್ಗೆ ಪ್ರೀಕ್ವಲ್ ಅಥವಾ ಸೀಕ್ವಲ್ ಬರುತ್ತಾ ಅಂತ? ಅಪ್ಪ ಇವತ್ತಿರಪ್ಪ ನೀನು ಬೀನ್ ಟುಡೇ ನಾಳೆ ಹೋಗ್ತಾ ಇದ್ದೀರಾ. ಮೊದಲೇ 2.5 ವರ್ಷ ಸಿನಿಮಾ ಮಾಡಿಲ್ಲ ಅಂತಾರೆ. 2 ವರ್ಷ ಸಿನಿಮಾ ಮಾಡಿ ಕೊಟ್ಟವಲ್ಲ, ಖುಷಿಯಲ್ಲಿ ಕೊಡ್ತಾ ಇಲ್ವಲ್ಲ ನೀವು. ಅವಾಗ ನಾಳೆ ಹೋಗ್ಬಿಟ್ಟಿದ್ದೀರಾ. ಇರಿ, ನಾನು ಫಸ್ಟ್ ಟೈಟಲ್ ಕಾರ್ಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸರಿ ಸರ್, ಈಗ 2.5 ವರ್ಷ ಆದಮೇಲೆ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ ಮತ್ತು ಇಂಡಸ್ಟ್ರಿಗೆ ಒಂದು ಒಳ್ಳೆ ಚೈತನ್ಯ ಸಿಕ್ಕಿದೆ ಈ ಸಿನಿಮಾ ಬಂದಿದ್ದು. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಅನ್ಸುತ್ತಾ ಈಗ ವರ್ಷಕ್ಕೆ 1-2 ಸಿನಿಮಾ ಮಾಡಬೇಕಾಗಿತ್ತು, ನಾನು ತುಂಬ ಗ್ಯಾಪ್ ಆಯಿತು ಸರ್. ನನಗೆ ಯಾಕೆ ಸರ್ ಅನ್ಸಲ್ಲ, ನಾನು ಎಷ್ಟು ಜಾಸ್ತಿ ಸಿನಿಮಾ ಮಾಡ್ತೀನೋ ಅಷ್ಟು ದುಡ್ಡು ಬರುತ್ತೆ, ನನಗೆ ಮರಿಬೇಡಿ. ಬಟ್ ಅದು ಆಗಲಿಲ್ಲ. ನಾನೇನು ಮಾಡಲಿ, ಇವಾಗ 2023 ಜುಲೈ ಸ್ಟಾರ್ಟ್ ಮಾಡಿದ್ದು ಬಿಕಾಸ್ ಐ ವಾಂಟೆಡ್ ಟು ರಿಲೀಸ್ ಇಟ್ ಇನ್ 2023 ಡಿಸೆಂಬರ್. ಆ ಸ್ಪೀಡಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾವು. ಫ್ಲಡ್ಸ್ ಬಂತು, ಹೆಚ್ಚು ಕಮ್ಮಿ ಆಯಿತು, ಡಿಲೇ ಆಯಿತು. ಡಿಲೇ ಆಗಿ ಮತ್ತೆ ಪ್ರಾರಂಭ ಆದಮೇಲೆ ಡೇಟ್ಸ್ ಇಶ್ಯೂ ಸ್ಟಾರ್ಟ್ ಆಯಿತು. ಸಿ ಡೋಂಟ್ ಫರ್ಗೆಟ್ ಅವ್ರು ಸುನೀಲ್ ಇದ್ದಾರೆ, ವರುಣ್ ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಶಿ ಆಲ್ಸೋ ಹ್ಯಾಡ್ ಟು ಗೋ ಟು ಸಮ್ ಅದರ್ ಫಿಲ್ಮ್ ಆವಾಗ ಅಲ್ವಾ. ಸಂಯುಕ್ತ ಇಳವರಸರು ಸರ್ ಬಿಸಿ ಇದ್ರು. ಹಾಗೆ ಏನಾಗುತ್ತೆ, ಕೂಡ್ಕೊಂಡು ಬರ್ತಾ ಇಲ್ಲ. ಬಂದಾಗೆಲ್ಲ ಅವಾಗ ಅವ್ರು ಶೂಟಿಂಗ್ ಮಾಡಿದ್ವಿ. ಕೆಲವು ಅಡಚಣೆಗಳು ಇರ್ತಾರೆ, ಹಾಗಂತ ಡಿಲೇ ಮಾಡಬೇಕು ಅನ್ನೋದಲ್ಲ. ಬಟ್ ಈಗಲೂ ಡಿಸ್ಕಸ್ ಮಾಡಿದ್ದೀವಿ ನೋಡಿ. ಫಾರ್ ಎಕ್ಸಾಂಪಲ್ ನಮ್ಮ ಬಿಲ್ಲಾರಂಗ ಭಾಷಾ ಡಿಸೆಂಬರಲ್ಲಿ ಸೆಟ್ ಇರಬೇಕಿತ್ತು. ಎಗೇನ್ ಅದು ಡಿಸ್ಕಷನ್ಸ್ ಆಗಿ ಸೆಟ್ ನೋಡಿ ಹೆಂಗೆ ಹೇಳ್ತಾರೆ, ಸೆಟ್ ಡಿಸೈನ್ಸು ಅದು ಇದು ಇನ್ನೇನು ಹೋಗ್ಬಿಡ್ಬೇಕು ಡಿಸೆಂಬರ್ಗೆ ಅಂತಾರೆ. ಇವರು ಅಲ್ಲೂ ಬಂಡಾರಿ ಬರ್ತಾರೆ. ಹಾಗಲ್ಲ ಸರ್, ನೀವು ಇದಾಗಿದೆ, ನಾವು ಸೆಟ್ ಹಿಂಗೆ ಅಂದ್ಕೊಂಡಿದ್ದೀವಿ, ಹಿಂಗೆ ಆಗ್ತಾರೆ. ಯಾವಾಗ? ಜನವರಿ ಸರ್. ಓಕೆ, ಜನವರಿ. ಈಗ ಜನವರಿ ಹತ್ತಿರ ಬರ್ತಾ ಇದೆ. ಮೊನ್ನೆ ಕರೆದೆ, ಜನವರಿ ಯಾವತ್ತಪ್ಪ ಸ್ಕೆಡ್ಯೂಲ್ ಸರ್, ಎಲ್ಲ ರೆಡಿ ಆಗಿದೆ ಸರ್. ಆಮೇಲೆ ಇದನ್ನು ಯೋಚನೆ ಮಾಡಿದ್ರೆ ಇದನ್ನು ಯೋಚನೆ ಮಾಡಿದ್ರೆ ಎಲ್ಲ ಮಾಡಿ ಒಂದೇ ಸರ್ತಿ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಕೂತಲ್ಲಿ 2 ತಿಂಗಳು ಆಗ್ಬಿಡೋದ್ರ. ಈಗ ನಾನೇನು ಮಾಡಲಿ, ನಡೀತಾ ಇದೆ. ದಿಸ್ ಇಸ್ ನಾಟ್ ಸಮಥಿಂಗ್ ಐ ಡಿಸೈನ್. ಬಟ್ ಒಂದ್ಸತಿ ಕ್ಯಾಮ್ರಾ ಆನ್ ಆದಮೇಲೆ ನಾನು ಶ್ರಮ ಪಡ್ಬೋದು ಸರ್. ಕ್ಯಾಮ್ರಾ ಆನ್ ಮಾಡೋದು ನನ್ನ ಕೈಯಲ್ಲಿಲ್ಲ, ಸತ್ಯ. ಸೊ ಐ ಟ್ರೈ ಮೈ ಬೆಸ್ಟ್. ಅಫ್ಕೋರ್ಸ್ ಈ ಥರ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ. ಐ ಹೋಪ್ ಆ ಮೊಮೆಂಟಮ್ ಫಾಸ್ಟ್ ಆಗುತ್ತೆ, ಟೇಕ್ ಆಫ್ ಆಗುತ್ತೆ, ಆ್ಯಂಡ್ ಐ ಆಮ್ ಏಬಲ್ ಟು ಡೆಲಿವರ್ ಫಾಸ್ಟ್. ಸರಿ, ಹೌದು. ನಿಮ್ಮ ತಂದೆಯವರು ಕೂಡ ಸಿನಿಮಾ ನೋಡಿದ್ರು, ಅವರು ಏನು ತಿಳ್ಬೇಕು? ಯಾಕಂದ್ರೆ ಅಮ್ಮ ನೋಡಬೇಕಿತ್ತು, ಅದು ಇದಾಯಿತು. ಬಟ್ ಅದೇ ಅಪ್ಪಾಜಿ ನೋಡಿದ್ರು, ಅದೇನು ಅಂತ ಹೇಳಿ ಸರ್, ನೀವು ನಂಬ್ತಿರೋ ನಂಬಿಬಿಟ್ರೆ ಬಿಡಿ. ನಾನು ಇನ್ನೂ ಸಂಪೂರ್ಣವಾಗಿ ನಾನೇನು ಸಿನಿಮಾ ನೋಡೋಕ್ಕಾಗಿಲ್ಲ. ನಮ್ಮ ತಂದೆ ಕರ್ಕೊಂಡೋಗಿ ಥಿಯೇಟ್ರಲ್ಲಿ ಕೂರಿಸಿದ ಫಸ್ಟ್ ಹೊರಗಡೆ ಹೋಗಿದ್ದೆ ನಾನು. ಬಿಕಾಸ್ ನನಗೆ ಫಸ್ಟ್ ಕಾರ್ಡ್ ನೋಡೋಕ್ಕಾಗಲ್ಲ ಅಂತ. ಅದಾದಮೇಲೆ ಮತ್ತೆ ಬಂದೆ, ಕೂತ್ಕೊಂಡೆ. ಅದು ಏನೋ ಅವ್ರು ಇಂಥದ್ದು ಅವ್ರು ಇಷ್ಟಪಡ್ತಾ ಇದ್ರು. ನಮ್ಮ ತಾಯಿ ಅಂತ ಗೊತ್ತಾದಾಗ ಹೊರಗಡೆ ಹೋಗ್ತಾ ಇದ್ದೆ ನಾನು. ಬಿಕಾಸ್ ಐ ನಾಟ್ ವಿಲ್ ಟೇಕ್ ಇಟ್. ಸರ್, ದೇರ್ ಇಸ್ ಆಲ್ವೇಸ್ ಅ ಫಸ್ಟ್ ಟೈಮ್. ದಿಸ್ ಇಸ್ ಮೈ ಫಸ್ಟ್ ಟೈಮ್. ಸೊ ನಾನು ಇನ್ನೂ ಅದನ್ನು ಕೋಪಪ್ಪ ಐ ಆಮ್ ಜಸ್ಟ್ ಕೋಪಿಂಗ್ ಅಪ್ ವಿತ್ ದಟ್. ಬಟ್ ನಮ್ಮ ಫಾದರು ತುಂಬ ಇಮೋಷನಲ್ ಆದರು ಸಿನಿಮಾ ನೋಡಿ. ಅವರು ಅಷ್ಟೇ ಈ ಜಸ್ಟ್ ಮಾತಲ್ಲಿ ಆಟೋಗ್ರಾಫ್ ಇಂಥದ್ದೆಲ್ಲ ತುಂಬ ಇಷ್ಟಪಡ್ತಾರೆ. ಹಿ ಆಲ್ಸೋ ಲವ್ ದ ಫಿಲ್ಮ್ಸ್ ಬಿಕಾಸ್ ಆಫ್ ಅದರೊಳಗೆ ಇರುವಂಥ ಕೆಲವು ಲಾಜಿಕ್ ಸೀನ್ಸ್, ಬಿಕಾಸ್ ಆಫ್ ದ ಪರ್ಪಸ್ ಆಫ್ ದ ಸಿನಿಮಾ ಅಂತ ಹೇಳೋದು ಅದು ತುಂಬ ಇಷ್ಟಪಟ್ಟರು ಅವರು. ಆ್ಯಂಡ್ ಅದಾದಮೇಲೆ ಬೈಸೆಟ್ ಮಾಡಿ 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 ನನ್ನ ಸಿಸ್ಟರ್ಸ್ ಹತ್ರ ಎಲ್ಲ ಮಾತಾಡಿದ್ದಾರೆ, ನನ್ನ ಹತ್ರ ಮಾತಾಡಲ್ಲ. ಆ ಸೀಕ್ರೆಸಿ ನಾನು ಹಾಗೆ ಬಿಟ್ಬಿಡ್ತೀನಿ, ಅದು ಡಿಕೆ. ಬಟ್ ಐ ಜಸ್ಟ್ ನೋ ಒನ್ ಥಿಂಗ್, ಹಿ ಮಿಸ್ ಅಮ್ಮ ಅಲಾಟ್ ಈ ಸಿನಿಮಾ ನೋಡ್ಬೇಕಾದ್ರೆ. ಯಾಕಂದ್ರೆ ಅವರಿಬ್ಬರು ಒಟ್ಟೊಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದು. ನಮ್ಮ ತಾಯಿ ಯಾವಾಗಲೂ ಒಂದು ಸಂಪ್ರದಾಯ ಅಂದರೆ ಫಸ್ಟು ಹೋಗಿ ಜನರ ಮಧ್ಯದಲ್ಲಿ ಮಾನಿಟರ್ ಬರೋರು,
ಅವರಿಗೆ ಅದು ತುಂಬ ಇಷ್ಟ ಚಿತ್ರ ಸಿಟಿ ಅದೆಲ್ಲ. ಅದಾದ್ಮೇಲೆ ಬಂದು ಅಪೋಲೋಟಿ ಅನ್ಸುತ್ತೆ ನೋಡೋದು. ಐ ಥಿಂಕ್ ಪೈಲ್ವಾನ್ ಇರಬೇಕು ಅಥವಾ ಕೋಟಿಗೂ ಬರ್ತೀವಿ. ದಟ್ ವಾಸ್ ದ ಲಾಸ್ಟ್ ಇವೆಂಟ್ ಥಿಯೇಟರ್. ಅದಾದ್ಮೇಲೆ ವಿಕ್ರಾಂತ್ ನೋಡೋಕ್ಕಾಗಲಿಲ್ಲ ಅದು ಥಿಯೇಟರ್ ಮನೇಲಿ ನೋಡಿದ್ದು. ಇಟ್ಸ್ ಕ್ವೈಟ್ ಇಮೋಷನಲ್. ನೋ ವಾಂಟ್ ಟು ಟಾಕ್ ಅಬೌಟ್ ಇಟ್. ಸ್ಪೀಕ್ ಸರ್. ಸರ್ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ಲಿ. ಫ್ಯಾನ್ಸ್ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ, ಅವರು ಥಿಯೇಟರ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಸೆಲೆಬ್ರೇಷನ್ ಹೆಂಗೆ ಮಾಡಿದ್ದಾರೆ ಸರ್? ಅವ್ರು ಮಾತಾಡ್ತಾ ಒಬ್ಬೊಬ್ಬರು ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಮಾತುಗಳು ಕೇಳಿದ್ರೆ ಅವರು ದೇ ಆರ್ ಸೋ ಹ್ಯಾಪಿ. ಮೈ ಹೋಲ್ ಟೀಮ್ ಇಸ್ ಸೋ ಹ್ಯಾಪಿ. ದಟ್ ಇಸ್ ಮೈ ಸೆಲೆಬ್ರೇಷನ್. ಇದ್ರ ಮೇಲೆ ನಾನು ಹೋಗಿ ನಾನು ಟೆರೆಸಲ್ಲಿ ನಿಂತ್ಕೋತೀನಿ, ಟೇಬಲ್ ಹತ್ರ ನಿಂತ್ಕೋತೀನಿ, ಒಂದು ಕಾಫಿ ಹಾಕೊಂಡು ನಿಂತ್ಕೋತೀನಿ. ದಟ್ ಇಸ್ ಆಲ್. ನನ್ನ ಸೆಲೆಬ್ರೇಷನ್ ಅಲ್ಲೇ ಎಂಡ್ ಆಗುತ್ತೆ. ನಾನು ಈ ಧೂಮ್ ಧಮಾಕ ನಾನು ಆ್ಯಕ್ಚುಲಿ ಅಷ್ಟು ಇದು ಮಾಡೋದಲ್ಲ. ಈ ಒಂದು ವಿಡಿಯೋ ಹಾಕಿದ್ರು, ಆ ಜನಗಳು ಥಿಯೇಟ್ರ್ ಮುಂದೆ ಆ ಥರ ಕೂಗಿ ಕಿರ್ಚಾಡಿ, ದಟ್ ಇಸ್ ಮೈ ಸೆಲೆಬ್ರೇಷನ್ ಸರ್. ಆ್ಯಂಡ್ ವಿಜಯ್ ಕರ್ನಾಟಕಕ್ಕೆ ಬಂದು ಅವರಿಗೆ ಸಿಗ್ತಾ ಇರೋ ಸೌಂಡು, ಅದು ನನ್ನ ಸೆಲೆಬ್ರೇಷನ್. ಕಾರ್ತಿಕ್ ಇಸ್ ಮೈ ಫ್ರೆಂಡ್, ಅವರು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ, ದಟ್ ಇಸ್ ಮೈ ಸೆಲೆಬ್ರೇಷನ್. ಮಂಜು ಅವರು ನನಗೆ ಸಂಭಾಷಣೆ ಬರೆದು ಅವ್ರ ಮುಖದಲ್ಲಿ ನಗು ನೋಡ್ತಾ ಇದ್ದಾರೆ, ದಟ್ ಇಸ್ ಮೈ ಸೆಲೆಬ್ರೇಷನ್. ಪ್ರತಿಯೊಬ್ಬರು ಸರ್ ಗೊತ್ತಿರೋರು. ನಾನು ಶೇಖರ್ ಚಂದ್ರ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಡಿ ಒ ಪಿ ಯಾರು ಅಂತ ಕೇಳ್ತಾರೆ, ದಟ್ ಇಸ್ ಮೈ ಸೆಲೆಬ್ರೇಷನ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ಸರ್ಕಲ್ ಅಂತ ಏನಿದೆ ಸರ್, ಸ್ವಲ್ಪ ದೊಡ್ಡದಾಗಿದೆ, ದಟ್ ಇಸ್ ಮೈ ಸೆಲೆಬ್ರೇಷನ್ಸ್. ಈಗ ಫ್ರೆಂಡ್ ಸರ್ಕಲ್, ಈ ಫ್ರೆಂಡ್ಸ್ ನಿಮ್ಮ ಖುಷಿಯಿಂದ ಕೇಕ್ ಕಟ್ ಮಾಡಿಸಿದ್ದು ದೊಡ್ಡ ನ್ಯೂಸ್ ಆಗ್ತಾ ಇದೆ ಸರ್. ನೆಕ್ಸ್ಟ್ ಕ್ವೆಶ್ಚನ್. ಶಾರದಾ here. ಹಾಯ್ ಶಾರದಾ. Yes sir. ಅದೇ ಈಗ ಬಂತು ನೋಡಿ ಗ್ರಾಮರ್ ರೂಮ್ಗೆ. Let's get to the ಯಾಕಮ್ಮ ಲೇಟು ಪ್ರೆಸ್ ಮೀಟ್ಗೆ? ಪ್ರೆಸ್ ಮೀಟ್ ಲೇಟ್ ಇಲ್ಲ, ನಾನು ಇವತ್ತು ಬೇರೆಯವ್ರು ಮಾತಾಡಲಿ ಆಮೇಲೆ ಮಾತಾಡೋಣ ಅಂತ ಅಷ್ಟೇ. ನಾನು ಅಲ್ಲಿ ಅವಾಗಿಂದ ಇದ್ದೀನಿ. ಪ್ರೆಸ್ ಮೀಟಿಗೆ ಲೇಟಾಗಿ ಬಂದ್ರಿ? ಇಲ್ಲ ಸರ್, ಬಂದ್ರಿ ಸರ್. ಯಾಕೆ ನಮ್ಮನ್ನು ಬರೀತಾ ಇದ್ದೀರಾ ಶಾರದಾ? ಓಕೆ, ಅಂದರೆ ನನಗೆ ಲೆಟ್ಸ್ ಗೆಟ್ ಟು ದ ಗುಡ್ ಪಾರ್ಟ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್. ಆ್ಯಂಡ್ ಡು ಯು ಬಿಲೀವ್ ಡಿಸೆಂಬರ್ ಇಸ್ ಅ ಗೇಮ್ ಚೇಂಜರ್ ಫಾರ್ ಕನ್ನಡ ಸಿನಿಮಾ? ಅಟ್ಲೀಸ್ಟ್ ನಿಮ್ದು ನೋಡಿದ್ಮೇಲೆ. ಅಲ್ಲ ರೀ, ಎಲ್ಲ ಒಳ್ಳೆ ಸಿನಿಮಾ ಬಂದು ಡಿಸೆಂಬರಿಗೆ ಒಳ್ಳೆ ಹೆಸರು ತಂದುಕೊಂಡ್ರೆ ಡಿಸೆಂಬರಿಂದ ನಾವು ಅಂತಿರಲ್ಲ. ಇದು ಎಷ್ಟು ಒಳ್ಳೆಯದು. ಸಾರಿ, ಕನ್ನಡ ಚಿತ್ರರಂಗದಲ್ಲಿ ಒಂದು 3-4 ಸಿನಿಮಾ ಡಿಸೆಂಬರ್ ಹಿಟ್ ಆಗಿ ಡಿಸೆಂಬರಿಗೆ ಲಕ್ಕಿ ಆಯ್ತದೆ. ಅವತ್ತಿಂದ ಡಿಸೆಂಬರ್ ಶುಡ್ ಬಿ ವೆರಿ ಲಕ್ಕಿ ದಟ್ ದೇರ್ ಇಸ್ ಅ ಕನ್ನಡ ಇಂಡಸ್ಟ್ರಿ ವಿಚ್ ಸೆಲೆಬ್ರೇಟ್ಸ್ ದಟ್ ಮಂತ್. We end on a good note ಅಂತ ಅನ್ಕೊಂಡಿದ್ದೀನಿ. We are ending on a good note. ಅದಕ್ಕೆ ಡಿಸೆಂಬರ್ಗೆ ಯಾಕೆ ಕ್ರೆಡಿಟ್ ಬಟ್ ಡಿಸೆಂಬರಲ್ಲೇ ಅಲ್ವಾ ನಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದು ಅಂತ, ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದು ಅದಿರ್ಬೋದು. ಬಟ್ ಆ ಮಂತಿಗೆ ಯಾಕೆ ಕ್ರೆಡಿಟ್ ಕೊಡ್ತೀರಾ? ನಮ್ಮ ಟೆಕ್ನಿಷಿಯನ್ಸ್ ಕೊಡಿ, ನಮಗೆ ಕೊಡಿ. ಕನ್ನಡ ಚಿತ್ರರಂಗ ಡಿಸೆಂಬರ್ನ ಬಹಳ ಸುಂದರವಾಗಿ ಮಾಡಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಕೊಡಿ. ಓಕೆ ಸರ್, ಡೆಫಿನೆಟ್ಲಿ ಟು ಅಜಿನೇಶ್ we have to give him more. I really like your music. Thank you so much sir. Thank you. I would like to mention Coffee. Thank you. Sir, one more second thing I wanted to ask you is how the maximum credit Sudeep would like to take from Max. Ninge maximum credit Sudeep would like to take from Max as an actor. The first title card that went wrong, I'll take credit for that. ಯಾಕಂದ್ರೆ ಅದರಿಂದ ಇನ್ನೊಂದು ಹೊಸ ಹೆಸರು ಸಿಕ್ತು ನನಗೆ. So I'll take credit for that. No, there is no credit. There is only celebration. There is only sharing. I think maximum ಅಂತ ಹೇಳಿದ್ದು ಎಲ್ಲ ನಿಮ್ಗಳಿಂದಾನೆ. ಬಿಕಾಸ್ ನನಗೆ ಯಾಕೆ ನಾನು ಲಾಸ್ಟ್ ಮೊನ್ನೆ ಹೊರಾಯಿನ GT ಮಾಲಲ್ಲಿ ಹೇಳಿದೆ ನಾನು. ದಟ್ ಫಸ್ಟ್ ಕ್ರೆಡಿಟ್ ಥ್ಯಾಂಕ್ಸ್ ನಿಮಗೆ ಕೊಡ್ತೀನಿ. ಯಾಕಂದ್ರೆ ನನಗೆ ಕೇವಲ 3-4 ದಿನ ಇದೆ ಅಂದಾಗ ಒಂದು 3 ದಿನಗಳಲ್ಲಿ ಮಾಡಿರೋ ಪ್ರೆಸ್ ಮೀಟ್ ಅದರಿಂದ ನಾವು ಪಬ್ಲಿಸಿಟಿ ಅಂತ ಆಗಿದ್ದು, ಅದು ಬಿಟ್ಟು ನಾವೇನು ಮಾಡೋಕ್ಕಾಗಲಿಲ್ಲ. ಅದರೊಳಗಡೆ ಸಿನಿಮಾ ಅಲ್ಲಿಗೆ ರೀಚ್ ಆಯಿತು ಅಂದರೆ ಐ ವಾಂಟೆಡ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ದ್ಯಾಟ್. ಸೊ ಐ ಥ್ಯಾಂಕ್ ಯು ಫಾರ್ ದ್ಯಾಟ್. ಕ್ರೆಡಿಟ್ ಅನ್ನೋದು ಏನು ಬರೋದಿಲ್ಲ ಶಾರದಾ. ಐ ಥಿಂಕ್ ಒಂದು ಸಿನಿಮಾ ಚೆನ್ನಾಗಾದ ತಕ್ಷಣ ಇದು ನಮ್ಗೆ ಸಿನಿಮಾ ಗೊತ್ತು ಅನ್ನೋದು ಭಾಳ ದೊಡ್ಡ ತಪ್ಪಾಗ್ಬಿಡುತ್ತೆ, ಅಥವಾ ಸಿನಿಮಾ ಸೋತಾಗ ನಮ್ಮ ಜವಾಬ್ದಾರಿ ಅಲ್ಲ ಅನ್ನೋದು ತಪ್ಪಾಗ್ಬಿಡುತ್ತೆ. Cinema just happens, man, and we just try to make a great film and it became a very big film. Little did we know that it will become this big. But ಒಂದು ಒಳ್ಳೆ ಸಿನಿಮಾ ಕೊಡೋಣ ಪ್ರಯತ್ನ ಇತ್ತು. ನನ್ನ ಫ್ಯಾನ್ಸ್ಗೆ ಪ್ರಾಮಿಸ್ ಮಾಡಿದೆ ಒಂದು ಒಳ್ಳೆ ಮಾಸ್ ಸಿನಿಮಾ ಕೊಡ್ತೀನಿ ಅಂತ, ಅಷ್ಟೇ ನನ್ನ ಪ್ರಯತ್ನ ಆಗಿತ್ತು. ಸೊ ಕ್ರೆಡಿಟ್ ತೊಗೊಳೋ ಜಾಗದಲ್ಲಿ ನಾನಿಲ್ಲ. ಐ ಕ್ಯಾನ್ ಓನ್ಲಿ ಜಾಯಿನ್ ಮೈ ಟೀಮ್ ಅಂಡ್ ಸೆಲೆಬ್ರೇಟ್.
One last question from my end. It's an observation I just made. Somehow, Sharda, you can never have a last question. After this, I'll get a call. Sir, only from what I've observed, you have been a director is a director irrespective of the language, but you have been a trump card for other language directors, except for one or two from here. Very language directors have scored with you in the lead. So, number yake idilla nam directors alli it's not happening. I don't believe that. I think ನನಗೆ ಹುಚ್ಚ ಕೊಟ್ಟಿದ್ದು ಕನ್ನಡ ನಿರ್ದೇಶಕರು, 3 ಸತತವಾಗಿ ಫಿಲ್ಮ್ ಫೇರ್ ಅವಾರ್ಡ್ ಕೊಟ್ಟಿದ್ದು ನನ್ನ ಕನ್ನಡ ನಿರ್ದೇಶಕರು. ಇಲ್ಲಿವರೆಗೆ ನನಗೆ ಒಂದು ಈಗ ಸಿಗಬೇಕು ಅಂದರೆ ಕಾರಣ ನನ್ನ ಕನ್ನಡ ನಿರ್ದೇಶಕರು. ಅದಾದಮೇಲೆ ನನಗೆ ಮ್ಯಾಕ್ಸ್ ಅಂತ ಸಿನಿಮಾ ಹೋಗೋ ತನಕ ಅಲ್ಲಿವರೆಗೂ ಪ್ರಾಣದಲ್ಲಿ ಇದ್ದಿದ್ದು ನನ್ನ ಕನ್ನಡ ನಿರ್ದೇಶಕರು. ಐ ಕ್ಯಾನ್ ಟೇಕ್ ದಟ್ ಆಸ್ ಅ ಕೋಚ್. ನನಗೇನಂತಂದರೆ ಅಫ್ಕೋರ್ಸ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಅವ್ರುಗಳು ಮಾಡಿರೋ ಸಿನಿಮಾ ನಿಮ್ಗೆ ಬಹಳ ಇಷ್ಟ ಆಗಿರ್ಬೋದು, ಹ್ಯಾಪನ್ಸ್. ಬಟ್ ಸಮ್ಟೈಮ್ಸ್ ಎಷ್ಟೋ ಸಲ ನಾವು ಮನೆಯಲ್ಲೂ ಕೂಡ ಊಟ ಮಾಡ್ತಾ ಎಲ್ಲೋ ಒಂದ್ಸತಿ ಹೋಗಿ ಹೋಟೆಲ್ ಊಟ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು ಅಂತ, ಬಟ್ ವಾಪಸ್ ಬಂದು ನಮ್ಮ ತಾಯಿ ಊಟನೇ ಸ್ಟಾರ್ಟ್ ಮಾಡ್ತೀವಿ. ಅಲ್ಲದೆ ನಮ್ಮ ನಿರ್ದೇಶಕರುಗಳು ನಮ್ಮ ತಾಯಿ ಇದ್ದಾರೆ. ಸೊ ಐ ಕಾಂಟ್ ಫರ್ಗೆಟ್ ದಟ್. Thank you, sir. Thank you. ಸರ್, ವಿಜಯ್ ಸರ್, ಸುದೀಪ್ ಸರ್, ನಿಮಗೆ ಸರ್, ಒಂದು ಸಿನಿಮಾ ಸಕ್ಸಸ್ ಆಗೋದಂದ್ರೆ ಚಿಕ್ಕ ವಿಚಾರಗಳು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೆಳೆಯುವಂಥ ಒಂದು ಸ್ಟೈಲು ಇವತ್ತಿಗೂ ಪಾಪ್ಯುಲರ್, ಅದೊಂದು ಸ್ಟ್ಯಾಕ್ ಸ್ಟೈಲ್, ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲೂ ಕೂಡ ಆ ಥರದ ಒಂದು ಎಲಿಮೆಂಟ್ಸ್ನಲ್ಲಿ ಜಾಸ್ತಿ ನೋಡ್ತಾ ಹೋಗ್ತೀವಿ ನಾವು. ಅದು ಕೂಡ ಇಷ್ಟ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ. ಇನ್ನೇನು ಹೇಳ್ತೀವಿ ಸರಿ. ಒಳ್ಳೆ ಅಭ್ಯಾಸ. ಆಕ್ಚುಲಿ ಏನು ಉತ್ತರ ಕೊಡಲಿಲ್ಲ. ನನ್ನ ಸಿಗರೇಟ್ ಸ್ಮೋಕಿಂಗ್ ಸ್ಟೈಲ್ ಇಷ್ಟ ನನಗೆ. ನಾವಂತೂ ಸರಿ ಸರ್, ಬಟ್ ನೋಡಿದಾಗ ಒಂಥರ ಫೀಲ್ ಕೊಡುತ್ತೆ. ಅದೇ ಒಂದು ಮಹಿಮೆ ನೋಡಿ. ವಿಜಯ್ ಅವ್ರು ಏನು ಮಾಡಿದ್ರು, ಸಿನಿಮಾದಲ್ಲಿ ನಾನು ಈ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಕೈಯಲ್ಲಿ ಕೊಡೋದಕ್ಕೂ ಕೊಟ್ಟಿಲ್ಲ, ಸಿಗರೇಟ್ ಕೊಟ್ಟರು. ನಿಮ್ಮನ್ನು ಮೆಚ್ಚೋದಷ್ಟು ನನ್ನ ಉದ್ದೇಶ. ಹಾಗೂ ಹೀಗೆ ಸರ್, ಎಷ್ಟು ಸಿಗರೇಟ್ ಖಾಲಿ ಮಾಡಿರ್ತಾರೆ ಈ ಸಿನಿಮಾ ಕಂಪ್ಲೀಟ್ ಆಗಿ? ಸರ್, ಎಷ್ಟೇ ಸಿಕ್ಕಿದ್ರು ಬಡ್ಜೆಟ್ ಒಳಗಿದೆ ಸರ್. ಎಸ್ ಮ್ಯಾಮ್. ಬೆಳ್ಗೆ ಹೋಗಿ ಪ್ರಿಯಾ ಮೇಡಮ್ ಮತ್ತೆ ಮಗಳು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಹೊರಗೆ ಬಂದ ನಾವು ಕಂಡ್ವಿ. ತುಂಬಾ ಖುಷಿಯಾಗಿ ಹೊರಗೆ ಬಂದ್ರು. ಬಟ್ ಅವ್ರು ಯಾವ ರೀತಿ ವಿಮರ್ಶೆ ಕೊಟ್ಟರು ಅನ್ನೋದು ನಮ್ಗೆ ಬೇಕಿತ್ತು. ನಿಂತಿದೆ ನಮ್ಗೆ ಏನೇನು ಹೇಳಿದ್ರು ಹಂಚ್ಕೊಂಡು ಅಂತ. ಅಂಡ್ ಆಲ್ಸೋ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಇವತ್ತಿಗೂ ಕೂಡ ಸೌಂಡ್ ಆಗ್ತದೆ, ಟ್ರೋಲಲ್ಲೆಲ್ಲ ಗಮನಿಸ್ತಾ ಇದೆ. ಒಂದೇ ಕಾಸ್ಟ್ಯೂಮ್ ಅಲ್ಲಿ ನಿಲ್ಸಿದ್ರು, ಆ ಕಾಸ್ಟ್ಯೂಮ್ ಎಲ್ಲೋಯ್ತು ಇವಾಗ? ಸಿನಿಮಾ ಕೊನೆ ನೋಡಕ್ಕೆ ಹೋದ್ರೆ ಕಾಸ್ಟ್ಯೂಮ್ ಯಾವ ರೀತಿ ಇತ್ತು ನೋಡಿದ್ರಲ್ಲ, ಕರೆಕ್ಟ್ ಅದೇ ಇದೆ, ಹಾಗೆ ಇದೆ, ಅದು ಹಾಗೆ ಇಟ್ಕೊಂಡಿದ್ದೀನಿ ನಾನು. ಆ್ಯಂಡ್ ನನಗೆ ಪ್ರತಿ ಸಲ ಒಂದು ಯಾವ್ದಾದ್ರು ಒಂದು ಸಿನಿಮಾದಿಂದ ಒಂದು ನಗಟೋ ಥರ ಐ ಟೇಕ್ ಇಟ್ ಅಂತ ಕಾಸ್ಟ್ಯೂಮ್ ಹತ್ರ ಇದೆ. ಆ್ಯಂಡ್ ಐ ಥಿಂಕ್ ಇವತ್ತವರೆಗೂ ನನಗೆ ಗೊತ್ತಿರೋ ಹಾಗೆ, ಫಾರ್ ಎಕ್ಸಾಂಪಲ್ ಕಾಸ್ಟ್ಯೂಮಿಂದ ವ್ಯಕ್ತಿ ಆಗಿರೋದು, ವ್ಯಕ್ತಿಯಿಂದ ಕಾಸ್ಟ್ಯೂಮ್ ಆಗುತ್ತೆ, ನೀವಾಗಿ ನಾನಾಗಿ. ಸೊ ಐ ಥಿಂಕ್ ದಟ್ಸ್ ಆಲ್ ಇಟ್ ಇಸ್. ನೀವು ಕಾನ್ಫಿಡೆಂಟ್ ಆಗಿರೋದು ಅಂತ ಒಂದೇ ಬಟ್ಟೆ ಹಾಕಿದ್ರೆ ಏನಂತೆ ಅಲ್ವೇ, ಹಾಕೊಂಡು ಓಡಾಡ್ತಾರೆ. ಐ ಥಿಂಕ್ ಈ ಸಿನಿಮಾದಲ್ಲಿ ಹೈಲೈಟ್ ಆಗೋದು, ಆ್ಯಂಡ್ ಅದನ್ನು ತುಂಬ ನೋಡಿದ್ದಾರೆ. ಆ್ಯಕ್ಚುಲಿ ವೆರಿ ಸಿಂಪಲ್ ಕಾಸ್ಟ್ಯೂಮ್, ಬಟ್ ಹೋಗ್ತಾ ಹೋಗ್ತಾ ಒಂದು ಕ್ಯಾರೆಕ್ಟರ್ ಆಗೋದಿತ್ತು. ಅದೇ ವೆರಿ ಗುಡ್. ಅದಿದೆ ಅಂತಾರೆ. ಸುದೀಪ್ ಸರ್, ಕನ್ನಡ ಪಿಕ್ಚರ್ ರವಿ ಸರ್. ಸರ್, ಯೂಶಲಿ ಅಂದರೆ ಸಿನಿಮಾಗಳು ರಿಲೀಸ್ ಆದ ನಂತರ ಸಾರಿ ಫಸ್ಟ್ ಇದೆ ಸಾಕು ಸಾರಿ ಕೇಳಿಸಿ ಸಾರಿ ಸರ್, ರವಿ ಕನ್ನಡ ಪಿಕ್ಚರ್ ಇದೆ ಸರ್. ಸರ್, ಯೂಶಲಿ ಸಿನಿಮಾಗಳು ರಿಲೀಸ್ ಆದ ನಂತರ ಆ ಸಿನಿಮಾನ ನೋಡಿದಂಥ ಬಹಳಷ್ಟು ಫ್ಯಾನ್ಸ್ಗಳು ಹೇಳುವಂಥ ಮಾತು ಅಂದರೆ ಇತ್ತೀಚೆಗೆ ತುಂಬ ಆಗ್ತಿರೋದು, ಸಿನಿಮಾದ ಸ್ಕ್ರೀನ್ ಪ್ಲೇ ಸಖತ್ ಫಾಸ್ಟ್ ಇದೆ, ಸಖತ್ ಸ್ಲೋ ಇದೆ, ಇದು ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಕ್ಸ್, ನಾವು ಬಹಳಷ್ಟು ಥಿಯೇಟರ್ ವಿಸಿಟ್ ಕೊಟ್ಟಾಗ ಎಲ್ಲ ಆಡಿಯನ್ಸು ಸ್ಪೆಷಲಿ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ತಾರೆ. ಅಂದರೆ ಒಂದು ಸೀನ್ ಮಿಸ್ ಆದರೆ, ಒಂದು ಶಾರ್ಟ್ ಮಿಸ್ ಆದರೆ ಸಿನಿಮಾ ಅರ್ಥ ಆಗಲ್ಲ. ಈ ಥರದ ಸ್ಕ್ರೀನ್ ಪ್ಲೇಗೂ ಸಹ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ. ಅಂದರೆ ಈ ಆಡಿಯನ್ಸ್ ಮೈಂಡ್ ಸೆಟ್ಟು ಯಾವ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ಅಂದರೆ ಎಷ್ಟು ಕನೆಕ್ಟ್ ಆಗ್ತಾರೆ ಸಿನಿಮಾಗಳ ಜೊತೆ ಅಂತ. ಸರ್, ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ಟ್ರೆಂಡೇ ಸ್ಪೀಡ್ ಸರ್. ಅದಕ್ಕೆ ಇವತ್ತು ನಾವು ಹೋಮ್ ಡೆಲಿವರಿ ಇದ್ದೀವಿ.
ಎನಿಥಿಂಗ್ ವಿ ವಾಂಟ್ ವಿ ಜಸ್ಟ್ ಆರ್ಡರ್ ಅಂಡ್ ಇಟ್ ಕಮ್ಸ್ ಸ್ಪೀಡ್. ಇವಾಗ ಇಂಥ ಕತೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಯಾಕಂದ್ರೆ ಎಲ್ಲ ಸಿನಿಮಾನು ನಾವು ತುಂಬ ಸ್ಪೀಡಾಗಿ ಕೇಳೋಕ್ಕಾಗಲ್ಲ, ಕೆಲವೊಂದಕ್ಕೆ ಅದೇ ಆದಂಥ ಮೊಮೆಂಟ್ ಬರುತ್ತೆ. ಈ ಸಿನಿಮಾದಲ್ಲಿ ಸ್ಪೀಡ್ ಇರಲಿಲ್ಲ ಅಂದರೆ ನನಗೆ ಬೋರ್ ಹೊಡಿಸ್ತೀನಿ. ಎಷ್ಟೊಂದು ಹೇಳಬೇಕು ಅಷ್ಟೊಳಗೆ ಹೇಳಬೇಕು. ಸೊ ಎಡಿಟಿಂಗ್ ಸ್ಟಾರ್ಟ್ ಆಗಿದ್ದು ಡಿಸ್ಕಷನ್ ಅಲ್ಲಿ, ಅಲ್ಲೇ ಡೈಲಾಗ್ ಟು ಡೈಲಾಗ್ ಎಡಿಟಿಂಗ್ ಸ್ಟಾರ್ಟ್ ಆಗಿದ್ದು. ಈ ಡೈಲಾಗ್ ಬೇಡ, ಆ ಎಕ್ಸ್ಟ್ರಾ ವರ್ಡ್ ಬೇಡ, ಅದನ್ನೆಲ್ಲ ತಗೊಂಡು ಬಂದಿದ್ದು ನಾವು. ಆ್ಯಂಡ್ ಐ ಥಿಂಕ್ ನಮಗೆ ಗೊತ್ತಿರೋ ಹಾಗೆ ಆ ಒಂದು ಸ್ಪೀಡ್ ಬೇಕು ಅಂತ ಹಠ ಆಡಿ ಕುತ್ಕೊಂಡ್ವಿ ನಾವು. ಫೈನಲ್ ಆಗಿ ಅಷ್ಟರಲ್ಲಿ ಇವಾಗ ನಾವು ಎಡಿಟಿಂಗ್ ಹೋದ್ಮೇಲೆ 2.25 ಗಂಟೆಗೆ ಸಿನಿಮಾ ತರುತ್ತಾರೆ, ಮಾಡಬೇಕಾದ್ರೆ 2.25 ಗಂಟೆ ಒಳಗೆ ಬರಬೇಕು. ಸೊ ಹಾಗಿದ್ದಾಗ ಒಂದೊಂದು ಸೀನ್ ಒಂದೊಂದು ಶಾರ್ಟ್ ಸ್ಪೀಡಾಗಿ ತೆಗಿಬೇಕು. ಐ ಥಿಂಕ್ ವಿಜಯ್ ಅವರು ಅದನ್ನು ಭಾಳ ಚೆನ್ನಾಗಿ ತೆಗೆದ್ರು. ಆ್ಯಂಡ್ ಗಣೇಶ್ ಅಲ್ಲಿ ಕೂತಿದ್ದಾರೆ, ವೆರಿ ವೆರಿ ಗುಡ್ ಎಡಿಟರ್ ಸರ್. ಆನ್ಲೈನ್ ಅಲ್ಲೇ ಹಿ ವಾಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ನಮ್ಗೆ ಆ ಸ್ಪೀಡ್ ಅಲ್ಲೇ ಕಾಣಿಸ್ತಾ ಇತ್ತು. ಫೈನಲ್ ಆಗಿ ಕುತ್ಕೊಂಡಾಗ ನಾವು ಮಾಡಿದ್ದು ಬರೀ ಲೈಟ್ ಟ್ರಿಮಿಂಗ್ ಅಷ್ಟೇ ಸರ್, ಜಸ್ಟ್ ಕ್ರಿಸ್ಪಿನೆಸ್ ಆ್ಯಂಡ್ ಲಿಟಲ್ ಆಲ್ಟರ್ನೇಷನ್ಸ್ ಆಫ್ ಪ್ಲೇಸ್ಮೆಂಟ್ ಪೊಸಿಷನಿಂಗ್ ಆಫ್ ದ ಶಾರ್ಟ್ಸ್. ಇವತ್ತಿಗಿದೆ ಸರ್, ನೀವು ಯಾರೇ ಥಿಯೇಟ್ರಿಗೆ ಹೋದ್ರು, ನಾನು ನೋಡಿದ್ರೆ ಈಗ ನನ್ನ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ರಿವ್ಯೂ ನೋಡೋಕೆ ಹೋದ್ರು ಹೇಳಕ್ಕೆ ಗೊತ್ತಾಗಲ್ಲ, ಲ್ಯಾಗ್ ಅಂತಾರೆ. ಆ್ಯಕ್ಚುಲಿ ಲ್ಯಾಗ್ ಅನ್ನೋದಲ್ಲ ಸರ್, ನೋಡಿ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಹೇಳೋದು, ಸ್ವಲ್ಪ ದೊಡ್ಡದಾಗಿ ಹೇಳಿದ್ದಾರೆ. ಒಂದು ಸೀನ್ ಫಾಸ್ಟಾಗಿ ಫಿನಿಶ್ ಮಾಡಬೇಕಾಗಿರೋ ದೊಡ್ಡದಾಗಿ ಹೇಳಿದಾಗ ನಿಮ್ಗೆ ಯಾರು ಅನಿಸುತ್ತೆ, ಯಾರಾದ್ರೂ ಒಬ್ಬರು ಮಾತಾಡ್ಬೇಕಾದ್ರೆ ಹೇಳೋಲ್ಲ, ಇಷ್ಟು ಚಿಕ್ಕ ಮಾಡ್ರೆ ಯಾಕೆ ನೀವು ಇಷ್ಟೊತ್ತು ಹೇಳೋದಾಗ್ಬೋದು. ಸೊ ಇವತ್ತಿನ ಟ್ರೆಂಡ್ ಏನಂದ್ರೆ ಸ್ಟ್ರೇಟ್ ವಿಷಯಕ್ಕೆ ಬನ್ನಿ. ಫಾರ್ ಎಕ್ಸಾಂಪಲ್ ಹೈಲೈಟ್ ಆಫ್ ಮ್ಯಾಕ್ಸ್. ಮ್ಯಾಕ್ಸ್ ಯಾರು ಸರ್ ಆ್ಯಕ್ಚುಲಿ? ಅವ್ರ ಬ್ಯಾಕ್ ಗ್ರೌಂಡ್ ಏನು, ಯಾಕೆ ಅವ್ರಿಗೆ ಹೆದರ್ತಾರೆ, ಯಾಕೆ ಅವ್ರಿಗೆ ಎಲ್ಲರೂ ಮ್ಯಾಕ್ಸ್ ಅಂದ ತಕ್ಷಣ ಫೋನಲ್ಲಿ ಅಕ್ಕ ಮ್ಯಾಕ್ಸ್ ಅಂತ ಕೇಳಿಸ್, ಮ್ಯಾಕ್ಸ್ ಇವನ್ ಯಾಕೆ ಇಲ್ಲಿ ಬಂದ, ಫ್ಲಾಶ್ ಕಟ್ ಹೋಗಿಲ್ಲ ನಾವು. ಬಿಕಾಸ್ ವಿ ಡಿಡ್ ವಾಂಟ್ ಎಕ್ಸ್ಪ್ಲೈನ್ ದ ಆಬ್ವಿಯಸ್. ಬಿಟ್ಬಿಡೋಣ. ಈಗ ಬೆಳದಿಂಗಳ ಬಾಲನ್ನು ಸಿನಿಮಾ ಅಂತ ಬಂದಾಗ ನಿಮ್ಮ ಮನಸ್ಸಿಗೆ ಬಿಟ್ಬಿಟ್ರು, ಅದು ಹೆಂಗೆ ಅವ್ರ ಹುಡುಗಿಯರು ಹೆಂಗಿರುತ್ತೆ ನೀರು ಥಿಂಕ್ ಮಾಡಿ ಅಂತ. ಹಾಗೆ ಅವ್ರ ಬ್ಯಾಕ್ಗ್ರೌಂಡ್ ನೀವು ಹೇ ಮಾಡಿ. ಇವಾಗ ಒಂದು ಲೈನ್ ಸಿನಿಮಾದ ಟೈಮ್ ಲೈನಲ್ಲಿ ಹೋಗ್ಬೇಕಾದ್ರೆ ಫ್ಲಾಶ್ ಬ್ಯಾಕ್ ಹೋಗೋದು ಬೇಡ, ಫ್ಲಾಶ್ ಬ್ಯಾಕ್ ಹೋಗೋದು ಬೇಡ. ಹೀಸ್ ಅ ಡೇಂಜರಸ್ ಸ್ಟಾಪ್ ಅಷ್ಟೇ, ಮುಗಿತವರಿಗೆ ಬಿಟ್ಬಿಡೋಣ. ಸೊ ದೀಸ್ ಆರ್ ದ, ಇದು ಭಾಳ ಟಫ್ ಡಿಸಿಷನ್ ಸರ್ ನೀವು ಕೇಳಿರೋ ಪ್ರಶ್ನೆಗೆ. ಈ ಡಿಸಿಷನ್ ನಾವೆಲ್ಲ ನಾವೆಲ್ಲ ಕುತ್ಕೋಬೇಕಾದ್ರೆ ಇದ್ರ ಬಗ್ಗೆ ಡಿಬೇಟ್ ನಡೀತಾ ಇತ್ತು. ಇಡ್ಬೇಕಾ ಬೇಡವಾ, ಬೇಕಾ, ಒಂದು 2 ಶಾಟ್ ಅಲ್ಲ ಬೇಕಾ, ಯಾಕೆ ಅವನ್ನ ಹೆದರ್ತಾರೆ ಜನ, ಬೇಡ. ಫೈನಲ್ ಡಿಸಿಷನ್ ನಾವು ತಗೊಂಡಿದ್ದು ಬೇಡ ಸರ್, ವಿಲ್ ಸ್ಟಿಕ್ ಟು ದ ಆನೆಸ್ಟಿ ಆಫ್ ದ ಫಿಲ್ಮ್. ಇಲ್ಲಿ ಹೀರೋಯಿಸ್. ಸರ್ ನಮಸ್ತೆ, ಅರುಣ್ ಅಂತ ಪ್ರತಿನಿಧಿ ಸ್ಥಳದಿಂದ. ಸರ್ ಬಿಗ್ ಬಾಸ್ ಅಲ್ಲಿ ಜಗದೀಶ್ ಮತ್ತು ಚಂದ್ರ ಕುಂದಾಪುರ್ಗೂ ಒಂದು ಜಗಳ ಹಿಡಿಬೇಕಾದ್ರೆ ಅಪ್ಪು ಕೊಟ್ಟಿದ್ರೆ ಅನ್ನೋ ಪದ ಬರುತ್ತೆ, ಅದೇ ಸಾಂಗು ಅದೇ ವರ್ಡ್ ಈ ಒಂದು ಸಾಂಗಲ್ಲಿ ಬರುತ್ತೆ ಸರ್. ಅದು ಯಾಕಂದರೆ ನಿಮ್ಮ ಸಿನಿಮಾದಲ್ಲಿ, ಯಾಕಂದರೆ ನಿಮ್ಮ ಅಭಿನಯ ಚಕ್ರವರ್ತಿ ಭಾಷಾ ಯಾಕಂದರೆ ನಿಮ್ಮ ಸಿನಿಮಾದಲ್ಲಿ ಹತ್ರ ಬರೋದು ಕೆಲವು ಫ್ಯಾನ್ಸ್ಗಳಿಗಾಗಿರ್ಬೋದು. ಇಲ್ಲ ಸರ್, ಒಬ್ಬ ಪ್ರಪಂಚದಲ್ಲಿ ಲೋಫರ್ಗಳಂತ ಇರ್ತಾರೆ, ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ ರೇಪ್ ಮಾಡಿ ತೋರ್ಸಕ್ಕೆ ನಾನು ಸಭೆಗೆ ಬಂದಿಲ್ಲ. ಶೇರ್ಸ್ ಆರ್ ವೆರಿ ಪರ್ಸನಲ್ ಆ್ಯಂಡ್ ಐ ಬಿಲೀವ್ ನಾನು ಆಸ್ ಅನ್ ಆ್ಯಕ್ಟರ್ ನಾನು ಯಾವತ್ತೂ ಶೇರ್ ಹೇಳಿಬಿಟ್ಟು ನಾನು ಎಷ್ಟು ದೊಡ್ಡವನು ಚಿಕ್ಕವನು ಅಂತ ಹೇಳಕ್ಕೆ ಹೋಗಲ್ಲ. ನನ್ನ ಒಟ್ಟಿಗಿರುವಂಥ ಪ್ರತಿಯೊಬ್ಬ ಹೀರೋ ಅವರ ಶೇರ್ ಅವ್ರದ್ದು, ಅವರ ಸಿನಿಮಾ ಅವ್ರದ್ದು. ಇಲ್ಲಿ ಖಂಡಿತವಾಗ್ಲೂ ಕುತ್ಕೊಂಡು ನಮ್ಮ ಸಿನಿಮಾ ಫಸ್ಟ್ ವೀಕ್ ಇಷ್ಟು ಮಾಡ್ತು ಅಂತ ಹೇಳಿ ನನ್ನನ್ನು ನಾನೇ ಯಾವುದೋ ಪೊಸಿಷನಲ್ಲಿ ಇಟ್ಕೊಳಕ್ಕೆ ಹೋಗೋಕ್ಕೆ ಆಸೆ ಪಟ್ಟು ಇದು ಬಂದಿದ್ದಲ್ಲ. ಇದೆ ತುಂಬ ಚೆನ್ನಾಗಿ. ಐ ಮೇಡ್ ಶ್ಯೂರ್ ದಿಸ್ ಇಸ್ ಮೈ ಲೈಫ್ ಥ್ಯಾಂಕ್ಸ್ ಗಿವಿಂಗ್, ನಾಟ್ ಸಕ್ಸಸ್ ಮೀಟ್. ದಿಸ್ ಇಸ್ ದಟ್ ಥ್ಯಾಂಕ್ಸ್. ಸಕ್ಸಸ್ ಮೀಟ್ ಅಂದ ತಕ್ಷಣ ಬೇರೆ ಚಿತ್ರದವರು ಸಕ್ಸಸ್ ಮೀಟ್ ಮಾಡೋದಕ್ಕೆ ಅವ್ರಿಗೆ ಕೊಟ್ಟಿರೋ ಟಾಂಟಲ್ಲ ನನಗೆ ಇಷ್ಟ ಇಲ್ಲ ಅಷ್ಟೇ. ಥ್ಯಾಂಕ್ಸ್ ಗಿವಿಂಗ್ ಮೀಟ್ ಅಂತ ಹೇಳ್ತಿದ್ದೀನಿ. Because I really, really from the bottom of my heart want to thank you all, thank the audiences, thank my team, thank each one. Because ಇದು ನಮ್ಮ ಕೈಲಿ ಮಾತ್ರ ಸಾಧ್ಯ ಆಗ್ತಾ ಇರಲಿಲ್ಲ, ಇದಕ್ಕೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಕ್ಕೆ ಬಂದೆ. ಶೇರ್ಸ್ ಏನಿದೆ, ನನ್ನ ತಮಿಳ್ನಾಡಿಂದ ಬಂದಿರೋಂಥ ನನ್ನ ನಿರ್ಮಾಪಕರ ಮುಖದಲ್ಲಿ ನಗು ಕಾಣ್ತೇನೆ ನಿಮಗೆ, ಅಷ್ಟು ಶೇರ್ ಬಂದಿದೆ. ಸರ್ ಇನ್ನೊಂದು ಪ್ರಶ್ನೆ, ಸಿನಿಮಾ ನೋಡೋ ಸಂದರ್ಭದಲ್ಲಿ ನನಗೆ ಈ ಕ್ವಶನ್ ಈ ಪ್ರಶ್ನೆ ತಲೆಗೆ ಸಿನಿಮಾ ನೋಡೋ ಸಂದರ್ಭದಲ್ಲಿ ನನಗೆ ಈ ಪ್ರಶ್ನೆ ತಲೆಗೆ ಬಂತು. ಅಂದ್ರೆ ಆಫ್ಟರ್ ವಿಟ್ನೆಸಿಂಗ್ ಟ್ವಿಸ್ಟ್ ಅಂಡ್ ಕ್ಲೂಲೆಸ್ ಸೀನ್ಸ್ ಇನ್ ದ ಫಿಲ್ಮ್, ಒನ್ ನ್ಯೂ ವರ್ಡ್, ದ ಕೋಡ್ ವರ್ಡ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್. ಏನಂತ ಗೆಸ್ ಮಾಡ್ಬೋದಾ? Can you sir now? Yeah, go slow. One question. After witnessing twist, turn and clueless scenes in the film, a new code word has been introduced. So can you crack the code word? ನಾನು code word crack ಮಾಡೋದು ಸಿನಿಮಾನೇ ಮಾಡಿಲ್ವೇ? No sir, I have something. You have. Please enlighten me. Sir, can I give you a clue?
ನೈಟ್ ಅನ್ನೋ ವರ್ಡ್ ಅದನ್ನ ರಿಪ್ಲೇಸ್ ಮಾಡುತ್ತೆ. ನೈಟ್ ಅನ್ನೋ ವರ್ಡ್ ಅದನ್ನು ರಿಪ್ಲೇಸ್ ಮಾಡುತ್ತಾ? ಇದ್ಯಾಕೆ ರಾತ್ರಿ ಒಂದು ಇಷ್ಟು ಕೆಲಸ ಕೊಡ್ತಾ ಇದ್ದೀರಾ ನನಗೆ? ಸರ್ ಅದಿಲ್ಲ ಅಂದ್ರೆ ಸಿನಿಮಾನೇ ಆಗಲ್ಲ ಸರ್. ನೋಡಿಮ್ಮ, ನನಗೆ ಗೊತ್ತಿರೋದು ಒಂದೇ, ನನ್ನ ಮ್ಯಾಕ್ಸು ದುಡ್ಡಿಲ್ಲಾದ್ರೆ ಆಗ್ತಾ ಇರಲಿಲ್ಲ. ಅದು ಒಬ್ರು ಹಾಕಿದ್ದಾರೆ, ಸಿನಿಮಾ ಆಯಿತು. ಇನ್ನು ಮಿಕ್ಕಿ ನೀವು ಉಂಟು, ಸಿನಿಮಾ ಉಂಟು, ಏನಾದಿದ್ರೆ ಹೇಳಿ, ನಾವು ಅರ್ಥ ಮಾಡ್ತೀವಿ. ಮ್ಯಾಕ್ಸ್ ಇಟ್ಸೆಲ್ಫ್ ಸರ್, ಮ್ಯಾಕ್ಸ್ ಅಂದ್ರೆ ಒಂದು ರಾತ್ರಿನಲ್ಲಿ ನಡೆಯುವಂತ ಕತೆ ನೈಟ್. ಸೊ ನೈಟ್ ಅನ್ನೋ ಬದಲು ಮ್ಯಾಕ್ಸ್ ಅನ್ನೋದನ್ನ ಕೋಡ್ ವರ್ಡ್ ಆಗಿ ಈಗ ಆಡಿಯನ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ ನಾವು. That's very sweet of you to say that. ನಮ್ಮ ತಲೆಗೇನು ಬಂದಿರಲ್ಲ ಆ ಥರ, ಬಟ್ that's very sweet. I was expecting some interesting answer from you, sir. ಏನು ನನಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಮಾತಾಡೋಕೆ ಹೋಗಿ ತುಂಬ ಕಾನ್ಷಿಯಸ್ ಆಗ್ಬಿಟ್ಟಿದ್ದೀನಿ. ಇನ್ನು ಯಾರಿಗಾರು ಹೇಳಿದೆ, ಇದನ್ನು ಯಾರಿಗೋ ಹೇಳಿದ್ರು, ಇದು ಬರಬಾರ್ದು ಅನ್ನೋದಕ್ಕೆ ನಾನು ಇಷ್ಟು ಕಾನ್ಷಿಯಸ್ ಆಗಿ ಯಾವತ್ತೂ ಮಾತಾಡಲು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ತುಂಬ ಹಿಂಗಿರೋದಕ್ಕೆ ನಾನು ಹಂಗಿಲ್ಲ, ನಾನು ತುಂಬ ಚೆನ್ನಾಗಿ ಮಾತಾಡೋದು. ದಟ್ ಐ ವಿಲ್ ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್. ಅದನ್ನೇ ಪೆಟ್ರೋಮ್ಯಾಕ್ಸ್ ಅಂದರೆ ಒಂದು ನೈಟ್ಗೆ ಒಂದು ಲೈಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದೇ ಈ ಮ್ಯಾಕ್ಸ್. ಥ್ಯಾಂಕ್ ಯು. ವಿಜಯ್ ಸರ್, ನಿಮಗೆ ಒಂದು ಪ್ರಶ್ನೆ ಕೇಳಲೇಬೇಕು. ಯಾಕಂದರೆ ತುಂಬ ವರ್ಷಗಳ ನಂತರ, ತುಂಬ ವರ್ಷಗಳ ನಂತರ ಸುದೀಪ್ ಸರ್ನ ಈ ಥರ ಒಂದು ರಗ್ಗಡಾಗಿ ಮಾಸಾಗಿ ಮೈ ರೋಮಾಂಚವಾಗಿ ನೋಡುವಂಥ ಒಂದು ಅವಕಾಶ ಮಾಡಿ ಅಂಥ ಒಂದು ಕಥೆನ ಮಾಡಿದ್ದೀವಿ. ಒಂದು ರಾತ್ರಿ ನಡೆಯುವಂಥ ಕತೆ, ಅದಕ್ಕೆ ಸುದೀಪ್ ಸರೇ ಮಾಡೋದು. ಜೊತೆಗೆ ಆ ಕಥೆಯಲ್ಲಿ ಇನ್ಸ್ಟೆನ್ಸಸ್ ಚಿಕ್ಕದಾಗಿರುವಂಥ ಕಥೆನ ಅಷ್ಟು ಚೆನ್ನಾಗಿ ತಗೊಂಡು ಹೇಗೆಲ್ಲ ಆಗ್ತದೆ ಮತ್ತು ಈ ಸಕ್ಸಸ್ ಬಗ್ಗೆ ನೀವು ಹೇಳ್ತೀರಿ. ಮೂವಿ ನೋಡಿದ್ದೀರಾ? ಸರ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಷ್ಟೇ. ಆಲ್ಟರ್ನೇಟಿವ್ ನೋ ಆಲ್ಟರ್ನೇಟಿವ್, ಒಳ್ಳೆ ಕಿಚ್ಚ ಸುದೀಪ್ ಸರ್ ಅಷ್ಟೇ. ಸರಿ ಸುದೀಪ್ ಸರ್, ನನ್ನ ಪ್ರಶ್ನೆ ನಿಮಗೆ ಸರಿ ಮಾತಷ್ಟೇಗೆ ಅಂತ ಟಿ ವಿನೇ ಸರ್. ಈಗ ಸಿನಿಮಾದಲ್ಲಿ ಕೊನೆಗೊಂದು ಡೈಲಾಗ್ ಬರುತ್ತೆ ಸರ್, ಇಲ್ಲಿ ಬರ್ತಾ ಇರೋ ಯಾವ ನನ್ನ ಮಕ್ಕಳು ಸಮಾಜ ಸೇವೆ ಮಾಡೋರಲ್ಲ ಅನ್ನೋದು. ಸೊ ನಾನು ನಿಮಗೆ ಅಂದರೆ ರಿಯಲ್ ಲೈಫಲ್ಲಿ ಒಂದು ಕಂಪ್ಲೀಟ್ ಪೊಲೀಸ್ ಪವರು ಮತ್ತು ಪೊಲಿಟಿಕಲ್ ಪವರ್ ಸಿಕ್ಕರೆ ಏನು ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಏನು ಬದಲಾಯಿಸೋಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ನಾನು ಏನು ಹೇಳಿದ್ರೆ ಅದು ಯಾರಿಗೋ ಹೇಳಿದೆ ಅಂತ ನೀವು ಆಗ್ತಿರಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕೆ ಇಷ್ಟ ಸರ್. ಖಂಡಿತ ಸರ್, ಅದನ್ನು ಹೇಳ್ತಾ ಇದ್ದೀನಿ. ನನ್ನ ಮೊದಲನೇ ಪ್ರಯತ್ನ ಇದೆ ಸರ್, ಅದನ್ನು ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾರು ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇರೋದು ಡೈರೆಕ್ಟ್ ಆಗಿ ಅದನ್ನು ಫಸ್ಟ್ ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ 28 ವರ್ಷ ಆಯ್ತು, ಇನ್ನು ಅದನ್ನೇ ಕ್ಲೀನ್ ಮಾಡೋಕ್ಕಾಗಿಲ್ಲ. ನೀವು ಯಾರು ಕ್ಲೀನ್ ಮಾಡಲಿ ಸರ್? ನಾನು ಅಲ್ಲ ಸರ್, ಅಂದರೆ ತಾವು ಕೊಟ್ಟಿದ್ದೀರಾ ಅಂತ ನಾನು ಕೇಳ್ತಾ ಇಲ್ಲ ಸರ್. ರಿಯಲ್ ಲೈಫಲ್ಲಿ ಪವರ್ ಸಿಕ್ಕರೆ ಪೊಲೀಸ್ ಪವರ್ ಮತ್ತು ಪೊಲಿಟಿಕಲ್ ಪವರ್ ಸರ್ ತುಂಬ ಇಂಪಾರ್ಟೆಂಟ್ ಒಂದು ರೋಲ್ ಪ್ಲೇ ಮಾಡುತ್ತೆ. ಬಟ್ ಸೋಷಿಯಲ್ ಲೈಫಲ್ಲಿ ಸರ್ ತುಂಬ ಇನ್ಸಿಡೆಂಟ್ಸ್ ಇದೆ. ಒಂದಿಷ್ಟು ನಿಮ್ಮ ಪರ್ಸೆಪ್ಷನ್ ಅಲ್ಲಿ, ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಸರ್ ಈ ಸಿನಿಮಾದಿಂದಲೇ ತಗೊಂತೀನಿ ಸರ್. ನನಗೆ ಆ ಥರ ಪವರ್ ಸಿಕ್ಕಿದ್ರೆ ನಮ್ಮ ಮನೆಯಲ್ಲಿ, ನಮ್ಮ ಊರಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳು 3 ಗಂಟೆ ರಾತ್ರಿ ಓಡಾಡ್ಬೋದು ಸರ್. ಅಷ್ಟೊಂದು ಮಾತು ಕೊಡ್ಬಲ್ಲ, ಇದಂತೂ ಮಾತು ಕೊಡ್ಬಲ್ಲ ಸರ್. ಯಾವೊಂದು ತಂಗಿರಲ್ಲ, ಇನ್ನೊಬ್ಬ ಹೆಣ್ಮಕ್ಳ ಮೇಲೆ ಕೈ ಹಾಕಕ್ಕೆ, ಕಣ್ಣು ಹಾಕಕ್ಕೆ ಇದು ಮಾತು ಕೊಡ್ತೀನಿ ನಾನು. ಹಂಗಂತ ನೀವು ಸೇಫ್ ಆಗಿರ್ತೀವಿ, ಬಟ್ ನಾನು ಹೇಳಿದ್ದು ಮಾತ್ರ ಹೇಳ್ಬೇಕು ಹೊರಗಡೆ. ಸರ್ ಸುದೀಪ್ ಸರ್, ನವೀನ್ ಅಂತ ಸರ್. ಇದು ರಾಜಮೌಳಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಸಿನಿಮಾ ನೋಡ್ತೀನಿ ಅಂತ. ಸೊ ಸಿನಿಮಾ ತೋರಿಸಿದ್ರೆ ಯಾವಾಗ ತೋರಿಸಿದ್ರಾ, ಅಥವಾ ಟ್ರೈಲರು ಅದೆಲ್ಲ ನೋಡಿ ಏನಾದ್ರು ಫೋನ್ ಮಾಡಿ ಹೇಳಿದ್ರೆ ಸರ್ ನಿಮಗೆ ಅವ್ರ ರಿಯಾಕ್ಷನ್? ನೋ ಸರ್, ಐ ಥಿಂಕ್ ಇಟ್ ಇಸ್ ಅ ವೆರಿ ಆರ್ಗ್ಯಾನಿಕ್ ಟ್ವೀಟ್. ಅಲ್ಲಿನೂ ಬಂದಿರೋ ನ್ಯೂಸು ಆ್ಯಂಡ್ ಅವರು ನನ್ನ ಟ್ವೀಟಲ್ಲಿ ಫಾಲೋ ಮಾಡ್ತಾರೆ, ಸೊ ನೋಡಿರ್ತಾರೆ. ಅದು ಬಹಳ ಜೆನ್ಯೂನ್ ಆಗಿ ಫ್ರೆಂಡ್ ಆಗಿ ಬ್ರದರ್ ಆಫ್ ಮೈನ್ ಅಂದ್ಕೊಂಡು ಅವ್ರು ನನಗೆ ಟ್ವೀಟ್ ಮಾಡಿದ್ದಾರೆ ಸರ್. ಪ್ರಪಂಚಕ್ಕೆ ಅವರು ರಾಜಮೌಳಿ ಸರ್, ನಮಗೂ ರಾಜಮೌಳಿ. ಆದರೆ ನನ್ನ ನಿರ್ದೇಶಕರು ಸರ್ ಅವರು, ನಾನು ಕೆಲಸ ಮಾಡಿದ್ದೀವಿ ಅಷ್ಟು 2 ವರ್ಷ ಇದ್ದೀವಿ ಒಟ್ಟಿಗೆ. ನಾನು ಅಲ್ಲೊಂದು ಬಾಂಧವ್ಯ ಇರುತ್ತೆ, ಅದರಿಂದ ಬಂದಂಥ ಟ್ವೀಟ್. ನಾವು ಹೇಳಿ ಟ್ವೀಟ್ ಮಾಡಿಸಿ ಅದೆಲ್ಲ ಆಗಬೇಕಾಗಿಲ್ಲ. ಬಟ್ ಇನ್ನೊಂದು ಅವ್ರ ವಿಚಾರ ಅಂದರೆ
ಅವರು ಸಿನಿಮಾನ ಅವ್ರ ಕುಟುಂಬ ಸಮೇತ ಬಹಳ ಪ್ರೀತಿಯಿಂದ ಯಾರು ಹೇಳದೆ ನೋಡ್ಕೊಂಡ್ಬಿಡ್ತಾರೆ ಸರ್. ಅವ್ರನ್ನ ಶೋ ಹಾಕ್ರಿ, ನಮಗೆ ಸ್ಕ್ರೀನ್ ಅರೇಂಜ್ ಮಾಡಿದ್ದು ಏನೋ ಫ್ಯಾಮಿಲಿನೇ ಅಲ್ಲ, ಯಾವುದೋ ಥಿಯೇಟ್ರಲ್ಲಿ ಸ್ಟ್ರೈಟಾಗಿ ಹೋಗಿ ಕುತ್ಕೊಂಡು ಇಡೀ 20-25 ಜನ ಫ್ಯಾಮಿಲಿ ಸರ್. ಅವರು ಎಲ್ಲ ನೋಡ್ಕೊಂಡ್ಬರ್ತಾರೆ. ಅವ್ರು ನೋಡಿದ ದಿನ ಅವರೇ ಹೇಳ್ತಾರೆ ನನಗೆ, ಆ್ಯಂಡ್ ಶೋ ಅರೇಂಜ್ ಮಾಡಬೇಕು ಅಂತ ಕೇಳ್ಕೊತಾರೆ ಸರ್. ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋ ವ್ಯಕ್ತಿನೇ ಅಲ್ಲ ಅವರು. ಅಪ್ಪಟ ಸಿನಿಮಾದವರು, ಸಿನಿಮಾ ಪ್ರೀತಿಸೋರು, ಸ್ಟ್ರೈಟ್ ನುಗ್ಗಿ ಸಿನಿಮಾ ನೋಡ್ತಾರೆ ಸರ್. ಯಾರಿಗೂ ಕಾಯಲ್ಲ. ಅವ್ರು ಟ್ವೀಟ್ ಮಾಡಿದ್ದಾರೆ ಅಂದರೆ ವಿಚಾರ ಅವ್ರಿಗೆ ತಲುಪಿದೆ ಅಂತ ಅಂತಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ದಾದಾ, ನಿಮಗೆ ಸಾಕಷ್ಟು ಜನ ಪೊಲೀಸ್ ಆಫೀಸರ್ಸು ಫ್ರೆಂಡ್ಸ್ ಆಗಿರ್ತಾರೆ. ಸೊ ಅವ್ರು ಯಾರಾದರೂ ಸಿನಿಮಾ ನೋಡಿರ್ತಾರೆ, ಒಬ್ಬರಾದರೂ ಯಾರಾದರೂ ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಅಂತ? ಒಂದು 2-3 ಜನ ನೋಡಿದ್ದಾರೆ, ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ 1ನೇ ತಾರೀಕು ಆಲ್ಮೋಸ್ಟ್ ಒಂದು ಇಡೀ ದೊಡ್ಡ ಸ್ಕ್ರೀನ್ ನನಗೆ ಕೇಳಿಬಿಟ್ಟು ಫುಲ್ ಬ್ಲಾಕ್ ಮಾಡಿಸ್ಕೊಂಡಿದ್ದಾರೆ ಸರ್. ಸಂಪೂರ್ಣ ಪೊಲೀಸ್ ಫ್ಯಾಮಿಲಿ ಅವರೆಲ್ಲ ನೋಡಬೇಕು ಅಂತ ಆಸೆ ಪಟ್ಟು. ಆ್ಯಂಡ್ ಎಲ್ಲಿವರೆಗೆ ಅಂದರೆ ಇನ್ವೈಟ್ ಮಾಡೋಕ್ಕೋಸ್ಕರ ನನಗೆ ತಂದಿಲ್ಲ. ಅವ್ರು ಹೇಳಿದ್ದು ಇಷ್ಟ ಇದೆ. ಬಹಳ ಒಬ್ಬ ದೊಡ್ಡ ಅಧಿಕಾರಿ ಫೋನ್ ಮಾಡಿ ನನಗೊಂದು ಶೋ ಅರೇಂಜ್ ಮಾಡಿ ಅಂತಂದರು. ನಾನು ಶೋ ಅರೇಂಜ್ ಮಾಡಿಕೊಟ್ಟಿದ್ದೀನಿ. ಕರೆಯೋದು ಮಾಡೋದು ಹಾಸ್ಪಿಟಾಲಿಟಿ ಸಂಪೂರ್ಣ ನಂದು ಸುದೀಪ್ ಅವರೇ. ಇದು ನಾನು ಮಾಡಲೇಬೇಕು, ನಾನು ಸಿನಿಮಾ ನೋಡ್ಕೊಂಡ್ಬಂದಿದ್ದೀನಿ, ಐ ವಾಂಟ್ ಟು ಶೋ ಟು ಮೆನಿ ಪೀಪಲ್ ಅಂದ್ಬಿಟ್ಟು ಅವ್ರು ಅರೇಂಜ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಸರ್. 1ನೇ ತಾರೀಕು ನೋಡ್ತಾ ಇದ್ದಾರೆ. ಪದೇ ನೋಡ್ತಾ ಇದ್ದೀವಿ ನಮ್ಮ ಕಲಾವಿದರು ಇಲ್ಲಿರ್ತಕ್ಕಂಥವ್ರು. ಆದರೆ ಸಿನಿಮಾದಲ್ಲಿ ರೆಡಿ ಕಿಂಗ್ಸ್ಲಿ ಮತ್ತೆ ಇಳವರಸು ಸರ್ ಇದ್ದಾರೆ. ಸೊ ಅವ್ರನ್ನ ನಾವು ಪದೇ ಮೀಟ್ ಮಾಡಿಲ್ಲ, ಅವ್ರು ಬಂದೂ ಇಲ್ಲ ಇಲ್ಲಿ. ಸೊ ಅವರಿಬ್ಬರ ಬಗ್ಗೆ ಒಂದೆರಡು ಮಾತಾಡೋದು. ಐ ಥಿಂಕ್ ನಮ್ಮ ಸಿನಿಮಾದಲ್ಲಿ ಒನ್ ಆಫ್ ದಿ ಮೇನ್ ಸಕ್ಸಸ್ ಆಫ್ ದ ಸಿನಿಮಾ, ಒಂದು ಮೇನ್ ಸಕ್ಸಸ್ಫುಲ್ ಕಾರಣ ಸಕ್ಸಸ್ಗೆ ಕಾರಣ ಏನಂದರೆ ಇದರಲ್ಲಿ ಆದಂಥ ಕಾಸ್ಟಿಂಗ್ ಸರ್. ಐ ಥಿಂಕ್ ನಮ್ಮ ಸಿನಿಮಾದ ಯಾವುದೇ ಸಿನಿಮಾ ಸರ್ ಕಾಸ್ಟಿಂಗ್ ಕರೆಕ್ಟ್ ಆದರೆ 25% ಇದ್ದಾಗ ಮಿಕ್ಕಿದ್ದು DOP ಅದು ಇದು ಎಡಿಟಿಂಗ್ ಅಂತ ಅನ್ಕೊಳ್ಳೋದು. ಕಾಸ್ಟಿಂಗ್ ನಮ್ಮ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು. ಆ್ಯಂಡ್ ಪ್ರತಿಯೊಬ್ಬರು ಇವ್ರದ್ದೆಲ್ಲರೂ ಫೋಟೋಗಳು ಬಂದಾಗ ನನಗೆ ಬಂದು ಕೇಳೋರು, ಇವ್ರು ಓಕೆನಾ ಸರ್, ಇವ್ರನ್ನ ಮಾಡಿದ್ವಿ, ಅವ್ರನ್ನ ಮಾಡಿದ್ವಿ ಅಂತ. ನನಗೆ ಆ್ಯಕ್ಚುಲಿ ಲೀಸ್ಟ್ ಹೊರಗಡೆ ಗೊತ್ತಾಗಲ್ಲ ಸರ್. ನನಗೆ ಗೊತ್ತಿರೋದು ನಾನು ನಿರ್ದೇಶಕರು ಅನ್ನಬೇಕು, ಅಲ್ಲಿ ಬಿಟ್ಟುಬಿಡ್ಬೇಕು. ಎಲ್ಲಾದರೂ ಮುಗಿದು ಹೋಗ್ಬಾರ್ದು. ನಾನು ಯಾವತ್ತೂ ಅದನ್ನು ಮಾಡಲ್ಲ. ನಿಮಗೆ ಓಕೆನಾ, ಓಕೆ ಹಾಕ್ಕೊಡಿ ಸರ್. ಅವ್ರ ಬಗ್ಗೆ ಕೇಳೋದು, ಒಳ್ಳೆ ಕಾಲೇಜ್ ಹಾಕ್ಕೊಡಿ ಸರ್. ಏನಕ್ಕೆ ಅಂತಂದರೆ ಸರ್, ಸಿಗುವ ಜವಾಬ್ದಾರಿ ನನ್ನ ಬಹಳ ಧೈರ್ಯದಿಂದ ನಾನು ಭುಜದ ಮೇಲೆ ತೊಗೊಂಡೋಗ್ತೀನಿ ಸರ್. ನನಗೆ ಅದು ಅಷ್ಟು ಮಾಡೋಕ್ಕಾಗಿಲ್ಲ ಅಂತ ನನಗೆ ಇದ್ದೇ ವೇಸ್ಟ್. ಮಿಕ್ಕಿದ್ದು ಕಲಾವಿದರು ಯಾರಾದರೂ ಕಲಾವಿದರೆ ನಮ್ಮ ಸಿನಿಮಾದಲ್ಲೂ ಎಲ್ಲ ಬರೀ ಹೆಸರಿರೋದು ತಪ್ಪು ಅಂತ ಹೇಳ್ತಾರೆ ಸರ್. ಅಂಥ ಸಿನಿಮಾಗಳಿದ್ರೆ ಈ ಥರ ಸಿನಿಮಾದಲ್ಲಿ ನೀವು ಒಂದು ಆ್ಯಕ್ಟರ್ನ ನೋಡಿಬಿಟ್ಟು ಇವ್ರು ಇಂಥದ್ದೇ ಕ್ಯಾರೆಕ್ಟರ್ ಅಂದ್ಕೊಳ್ಳೋದಕ್ಕಿಂತ ಒಂದು ಒಳ್ಳೆ ಕಾಸ್ಟಿಂಗ್ ನೋಡಿಬಿಟ್ಟು ಇಂಥ ಪಾತ್ರ ಅಂತ ಹೋಗ್ತಾ ಅರ್ಥ ಆಗೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ಇಂಥ ಕಥೆ. ಆ್ಯಂಡ್ ಐ ಥಿಂಕ್ ದೇ ಹ್ಯಾವ್ ಡನ್ ವೆರಿ ವೆಲ್. ಇಳವರಸು ಸರ್ ಒಟ್ಟಿಗೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡಿದ್ದು. ವೆರಿ ಗುಡ್ ಆ್ಯಕ್ಟರ್. ಆ್ಯಂಡ್ ನಾನು ಕಿಂಗ್ಸ್ ಅವರೊಟ್ಟಿಗೆ ಜಾಸ್ತಿ ಮಾಡೋಕ್ಕೆ ಸಿಕ್ಕಿಲ್ಲ, ಯಾಕಂದ್ರೆ ಅವ್ರು ಮಾತಾಡ್ತಾರೆ, ನಾವು ಡಿಕೆ ಕೂತಿರೋರು. ಸೊ ಸಪ್ರೇಟಾಗಿ ತೆಗೆದಿದ್ದಾರೆ ಶಾರ್ಟ್ಸ್. ಇವರು ಅವರೊಟ್ಟಿಗೆ ಅಷ್ಟಿಕ್ಕಿಲ್ಲ, ಬಟ್ ಆನ್ ದ ಸ್ಪಾಟ್ ಮಾತಾಡಬೇಕಾದ್ರೆ ಈಸ್ ಅ ವೆರಿ ಫನಿ ಮ್ಯಾನ್ ಆ್ಯಂಡ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇಳವರಸನ್ನು ತುಂಬ ಒಳ್ಳೆಯವರು ಸರ್. ಅಂದರೆ ನಮಗೆ ಅವರೊಟ್ಟಿಗೆ ಜಾಸ್ತಿ ಪಳಗಕ್ಕೆ ಅವಕಾಶ ಸಿಗಲಿಲ್ಲ, ಯಾಕಂದರೆ ಸಂಯುಕ್ತ ಅವ್ರನ್ನ ಬಿಡ್ತಾನೆ ಇರಲಿಲ್ಲ. ಅವ್ರ ಮಾತಾಡ್ತಾರೆ ಸೈಡಿಗೆ ಕರ್ಕೊಂಡು ಒಂದು 1000 ಕ್ವಶನ್ ಕೇಳಿ ಆ ಮನುಷ್ಯ ಸೆಟ್ ಬಿಟ್ಟು ಓಡೋಗಿಲ್ಲ ಸರ್. ಆ್ಯಕ್ಚುಲಿ ಆ ರೇಂಜಿಗೆ ಇವ್ರು ಕಾಟ ಕೊಟ್ಟಿದ್ದಾರೆ. ಸೊ ನಮ್ಮ ಹತ್ರ ಮಾತಾಡೋಕ್ಕೆ ಅಷ್ಟು ಅವಕಾಶ ಸಿಕ್ಕಿಲ್ಲ. ಸಿಕ್ಕಿರೋಷ್ಟು ಟೈಮಲ್ಲಿ ತುಂಬ ಒಳ್ಳೆ ವ್ಯಕ್ತಿ ಸರ್. ಮಿಕ್ಕಿದವರಿಗೆ ಕೇಳಿ ಅವ್ರು ಹೇಳ್ತಾರೆ ಸರ್. ಈ ಸಕ್ಸಸ್ ಅಲ್ಲಿ ಮಗಳ ಪಾತ್ರ ಇರುವಂಥದ್ದು ಸರ್, ಹಾಡಿರುವಂಥದ್ದು ಅವರಿಗೆ ಒಂದು ಟ್ರ್ಯಾಕ್ ಸಿಂಗಿಂಗ್ ಅಂತ ಕಳಿಸ್ಕೊಡ್ತೀನಿ ಅಜನೀಶ್ ಅವರು ಹಾಡು ಹಾಡಿಸ್ತಾರೆ. ಅದಾದಮೇಲೆ ಒಂದು ಮ್ಯೂಸಿಕ್ ಮಾಡಿ ಕಳಿಸ್ತಾರೆ. ನಾನು ಅದನ್ನು ಕೇಳಿಬಿಟ್ಟು ಒಂದು ಸ್ವಲ್ಪ ದಿನ ಆದಮೇಲೆ ನಾನು ನನ್ನ ಮಗಳಿಗೆ ಹೇಳ್ತೀನಿ, ನೋಡಮ್ಮ ನಾನು ನೋಡಿದ ಸಿನಿಮಾ ಯಾಕೋ ಸಾಂಗ್ ಸೂಟ್ ಆಗ್ತಾ ಇಲ್ಲ, ಸೊ ನಾನು ಚೇಂಜ್ ಮಾಡಿಬಿಟ್ಟು ಬೇರೆ ಹಾಡು ಹಾಕ್ತಾ ಇದ್ದೀನಿ ಅಂತ. ಹೌದಾ, ಓಕೆ, ಯಾವ ಥರ ಇದು ಸೂಟ್ ಆಗ್ತಾ ಇಲ್ಲ, ಬೇಡ, ನೀನು ಜಡ್ಜ್ಮೆಂಟ್ ಮಾಡಿದ್ವಿ ಅಂದರೆ ಕರೆಕ್ಟೇ ಇರುತ್ತೆ, ಬಿಡು ಅಂತ ಬಿಡು. ಅಜನೀಶಿಗೆ ನನಗೆ ಇಬ್ಬರಿಗೆ ಗೊತ್ತಿತ್ತು ಈ ಹಾಡು ಸಿನಿಮಾದಲ್ಲಿದೆ ಅಂತ. ಅವರಿಗೂ ಗೊತ್ತಾಗಿದ್ದು ಸಿನಿಮಾ ನೋಡಿದಾಗ. ಅಲ್ಲಿ ಹಾಗೆ ಇಟ್ಟಿದೆ, ಸರ್ಪ್ರೈಸ್ ಆಗಿಟ್ಟಿದೆ. ಈ ಮಧ್ಯದಲ್ಲಿ ಅವರಿಗೆ ಒಂದು 2 ಸಿನಿಮಾ ಆಫರ್ ಬಂದಾಗ ಫ್ರೆಂಡ್ಸ್ ಕೇಳ್ತಾ ಇದ್ರು, ಎಲ್ಲ ಬಂದು ನನ್ನ ಹತ್ರ ಹೇಳೋರು, ಎಲ್ಲ ಓಕೆ, ನಿಮ್ಮ ಫಾದರ್ ಸಿನಿಮಾ ತಂದೆ ಸಿನಿಮಾದಲ್ಲೇ ನೀವು ಯಾಕೆ ರಿವ್ಯೂ ಮಾಡಲಿಲ್ಲ ಅಂತ ಕೇಳ್ತಾ ಇದ್ರು. ನನಗೆ ಉತ್ತರ ಕೊಡೋಕೆ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಹೇಳಿದ್ರು. ಸೊ ಸಿನಿಮಾ ರಿಲೀಸ್ ಆಗಿ ಅವ್ರು ನೋಡಿದ್ದೀನಿ, ಕರೆದು ಹೇಳಿದೆ, ಈಗೇನು ನಮ್ಮ ಹ್ಯಾಪಿನಲ್ಲಿ ನಿಮ್ಮ ಅಪ್ಪನೊಟ್ಟಿಗೆ ಡೆಬ್ಯೂ ಮಾಡಿದೆ. ಸೊ ಇಟ್ಸ್
ಅವ್ರು ಹಾಡೋದು ಹಾಡು ಕೂಡ ನೋಡಿ ತುಂಬ ಒಂದು ಪ್ರೈಮ್ ಟೈಮಲ್ಲಿ ಬರುತ್ತೆ ಹಾಡು, ಎಲಿವೇಟ್ ಮಾಡುತ್ತೆ ಆ ಸೀನನ್ನು. ಐ ಥಿಂಕ್ ಐ ಗಿವ್ ಅ ಲಾಟ್ ಆಫ್ ಕ್ರೆಡಿಟ್ ಟು ಅಜ್ನೀಶ್. ಅವರು ಫುಲ್ ಥಾಟ್ ಪ್ರಾಸೆಸ್ ಹಾಕಿ ಅವರು. ಆ್ಯಂಡ್ ಇನ್ನೊಂದು ಖಂಡಿತವಾಗ್ಲೂ ಅವ್ರು ನನ್ನ ಮಗಳಂತ ಹಾಡಿಸಿಲ್ಲ, ಅವರು 2-3 ಕಡೆ ಹಾಡೋದು ಕೇಳಿದಾಗ ಅವ್ರು ಬಂದು ನನಗೆ ಕೇಳಿದ್ರು, ಸರ್ ಅದು ತುಂಬ ಸ್ಟ್ರಾಂಗ್ ವಾಯ್ಸ್ ಬೇಕು ಸರ್, ಈ ಥರ ಬೇಕು ನನಗೆ ಹಾಡ್ತಾರೆ, ಪರವಾಗಿಲ್ಲ ಕರೆದ್ರೆ ನೀವೇನು ತಪ್ಪು ತಿಳ್ಕೊಳಲ್ಲ. ಅದಪ್ಪ ನಿಮ್ಮಂಥವ್ರನ್ನ ನಿಮ್ಮಂಥವ್ರ ಕೈ ಕೆಳಗಡೆ ಶೀಸ್ ಗೆಟಿಂಗ್ ಎನ್ ಆಪರ್ಚುನಿಟಿ, ಶೀಸ್ ಬೆಸ್ಟ್, ಪ್ಲೀಸ್ ಟೇಕ್ ಕೇರ್ ಅಂದ್ಬಿಟ್ಟು. ಸೊ ಐ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೈ ಡಾಟರ್ ಎನ್ ಆಪರ್ಚುನಿಟಿ. ವೆರಿ ಸ್ವೀಟ್ ಆಫ್ ಯು. And lines ಅಲ್ಲಿ 70% of the lines ಬರ್ದಿದ್ದು ಕೂಡ ಸಾಧ್ಯ ಕ್ರೆಡಿಟ್ಸ್ ಅವರಿಗೆ ಹೋಗ್ತಾರೆ. Sudeep sir, thank you so much. Last question. Yes, last question. Sir, while Max is declared as a hit in Kannada, how is the acknowledgement in Telugu and Tamil, sir? Telugu is okay, man. I think publicity has failed very badly. I mean, ಅದನ್ನ ಹೇಳೋದಕ್ಕೆ ನಾನು ಹೆಸಿಟೇಟ್ ಮಾಡೋದಿಲ್ಲ. ಇಟ್ ಇಸ್ ಓಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ಸಿನಿಮಾಗೆ. ಐ ಥಿಂಕ್ ಮ್ಯಾಕ್ಸಿಗೆ ಅಲ್ಲಿ ಡಿಸರ್ವ್ ಎ ಲಿಟಲ್ ಮೋರ್ ಬೆಟರ್ ಟ್ರೀಟ್ಮೆಂಟ್ ಅಂತ ಅನ್ನಿಸ್ತು ಫ್ರಮ್ ದ ಪೀಪಲ್ ಹೂ ಎಕ್ಸಿಕ್ಯೂಟೆಡ್. ತಮಿಳಲ್ಲಿ ಅದ್ಭುತವಾದಂಥ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಕಲೆಕ್ಷನ್ಸ್ ಇಂದ ಹಿಡಿದು ನಂಬರ್ ಆಫ್ ಸ್ಕ್ರೀನ್ಸ್ ಜಾಸ್ತಿ ಆಗಿದೆ, ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಇವರಿಗೆ ಒಳ್ಳೆ ರೆಕಗ್ನೇಷನ್ ಸಿಗ್ತಾ ಇದೆ. ಅಲ್ಲೆಲ್ಲ ತಮಿಳ್ ಆರ್ಟಿಸ್ಟ್ಗಳು ಹೋಗಿ ನೋಡ್ತಾ ಇದ್ದಾರೆ. ತುಂಬ ಜನ ನನಗೆ ಟೆಕ್ಸ್ಟ್ ಕಳಿಸ್ತಾ ಇದ್ದಾರೆ. ಆ ವರ್ಡ್ ಆಫ್ ಮೌತ್ ಭಾಳ ಹರಡ್ತಾ ಇದೆ ತಮಿಳಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಅವರಲ್ಲಿಂದ ಬಂದಿರೋದ್ರಿಂದ, ದಾನವರಲ್ಲಿ ಬಂದಿರೋದ್ರಿಂದ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ದಟ್ ಅವ್ರ ಊರೆಲ್ಲ ಸೌತ್ ಆಗಿ ಅವರಿಗೆ ಪಕ್ಕದಲ್ಲಿ ಮಾತಾಡಿ ಮಾಡೋದು ಬೇಡ, ಅವ್ರ ಊರಲ್ಲಿ ಮಾಡಿ ಅಂತ ಆಸೆ. ಇಟ್ಸ್ ಡೂಯಿಂಗ್ ವೆರಿ ವೆಲ್. ಇಟ್ಸ್ ರಿಲೀಸಿಂಗ್ ನೌ ನೆಕ್ಸ್ಟ್ ವೀಕ್. Thank you so much. ಪ್ರತಿಯೊಬ್ಬರಿಗೂ ನಾನು ಆವಾಗಲೇ ಮಧ್ಯದಲ್ಲಿ ಒಂದು ಟಾಪಿಕ್ ಬಂದಾಗ ನಿಮಗೆ ನಾನೇನು ಕೋರಿಕೆ ಹಾಕಿದ್ದೆ. ನನ್ನ ಚಿತ್ರರಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೆಲವರಿಗೆ ಕೇಳ್ಕೊತೀನಿ, ಯಾರು ಬೇಕು ಅಂತ ಮಾಡ್ತೀರಾ ಅಥವಾ ಆ ಥರ ಅಲ್ಲ. ಏನಾಗುತ್ತೆ, ನಮ್ಮ ಚಿತ್ರರಂಗದಲ್ಲೂ ಕೆಲವರು ಹಿರಿಯರಿದ್ದಾರೆ, ಅವ್ರು ಇನ್ನೂ ಬೆಳೀತಾ ಇದ್ದಾರೆ. ಅವರಿಗೆ ಅವ್ರು ಬೆಳೆದ್ರೇ ನಮ್ಮ ಮುಂದಿನ ಚಿತ್ರರಂಗ ಬೆಳೆಯೋಕ್ಕೆ ಸಾಧ್ಯ, ಅಥವಾ ಒಂದು ಮುಂದೆ ಹೋಗೋಕ್ಕೆ ಸಾಧ್ಯ. ಇಲ್ಲಿ ಯಾರು ನೋವು ಕೊಡಬೇಕಂತ ಏನು ಮಾತಾಡಲ್ಲ, ಇಂಡೈರೆಕ್ಟಾಗಿ ಯಾರು ಮಾತಾಡಲ್ಲ. ಮಾತಾಡಬೇಕು ಅಂದರೆ ಒಂದು ಅಟ್ಲೀಸ್ಟ್ ನಮ್ಮಂಥವ್ರಿಗೆ ಕೂತ ದೇವರಿಟ್ಟಿರೋ ಜಾಗದಲ್ಲಿ ನಾವೆಲ್ಲ ಹೇಳಬೇಕಾ, ಡೈರೆಕ್ಟಾಗಿ ಹೇಳೋವಂಥ ತಾಕತ್ತು, ಬುದ್ಧಿ, ಮಾತು ಎಲ್ಲರೂ ಭಗವಂತ ಕೊಟ್ಟಿರ್ಬೇಕಾದ್ರೆ ನಾವು ಇಂಡೈರೆಕ್ಟಾಗಿ ಯಾರು ಏನು ಹೇಳ್ತಾ ಇಲ್ಲ. ಸೊ ವಾಟ್ ಎವರ್ ವಿ ಸೇ ಇಟ್ ಈಸ್ ಡೈರೆಕ್ಟ್. ಆ್ಯಂಡ್ ಐ ಥಿಂಕ್ ಇದನ್ನು ನಾನು ನಿಮ್ಮಲ್ಲಿ ಕೇಳ್ಕೊತಾ ಇರೋದು ಏನಂತಂದರೆ, ಆ ವಾತಾವರಣ ಬೇಡ. ಚಿತ್ರರಂಗ ನಿಜವಾಗ್ಲೂ ಬರೀ ಒಂದು ಮ್ಯಾಕ್ಸ್ ಆಗಲಿ, ಕೆಲವು ಸಿನಿಮಾಗಳಾಗಲಿ ಯಾವುದು ಅಲ್ಲ. ತುಂಬ ಸಿನಿಮಾಗಳು ಓಡಬೇಕು, ಹೊಸೊಬ್ಬರು ಸಿನಿಮಾ ಓಡಬೇಕು. ಪ್ರತಿಯೊಬ್ಬರು ಸಿನಿಮಾ ಓಡಿದ್ರೆ ಈ ಥರ ಪ್ರೆಸ್ ಮೀಟ್ಸ್ ಪದೇ ಆಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗ ಬಹಳ ಒಂಥರ ಇಟ್ ವಾಸ್ ಊಸಿಂಗ್ ವಿತ್ ಎನರ್ಜಿ. ಅದು ಡೌನ್ ಆಗ್ತಾ ಇದೆ ಅದರ ಕಾರಣ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಸಕ್ಸಸ್ ರೇಷಿಯೋಸ್, ರಿಲೀಸಸ್. ಆಗಿರೋ ಗಾಯಕ್ಕೆ ಉಪ್ಪು ಹಾಕೋಣ, ಅಲ್ಲಿ ಬಿಟ್ಬಿಟ್ಟು ಮನಸ್ಸೊಳಗಡೆ ಇಷ್ಟು ನಗು ಹಾಕೋಣ, ನಗಾಡೋಣ, ಖುಷಿಯಾಗಿರೋಣ, ಎಣ್ಣೆ ಹೊಡೆಯೋಣ, ಖುಷಿಯಾಗಿರೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇದೆ, ಆದರೆ ಅದಕ್ಕೂ ಮೊದಲು ನಮ್ಮ ಮ್ಯಾಕ್ಸ್ ಸಿನಿಮಾದ ಈ ಸೆಲೆಬ್ರೇಷನ್ ಟೈಮಲ್ಲಿ ಒಂದು ಸ್ಪೆಷಲ್ ಬೊಕ್ಕೆ ಇದೆ ಸರ್ ನಿಮಗೋಸ್ಕರ. ರಾಜ್ ಇವೆಂಟ್ಸ್ ಆ್ಯಂಡ್ ಹಾಸ್ಪಿಟಾಲಿಟಿ ಪರವಾಗಿ ರಾಕೇಶ್ ಅವರು ಹಾಗೂ ಅಶ್ವಿನ್ ಅವರು ಒಂದು ಮ್ಯಾಕ್ಸ್ನ ಸ್ಪೆಷಲ್ ಬೊಕ್ಕೆಯನ್ನು ನೀಡ್ತಾ ಇದ್ದಾರೆ. ಇಡೀ ಸಿನಿಮಾದಲ್ಲಿ ಕೊಡೋಕ್ಕಾಗಲಿಲ್ಲ, ಬಟ್ ಐ ಗಿವ್ ದಿಸ್ ಟು ದ 3 ಬ್ಯೂಟಿಫುಲ್ ಲೇಡೀಸ್ ಆಫ್ ಮೈ ಫಿಲ್ಮ್. ಪ್ಲೀಸ್ ಕಮ್ ಆನ್ ಸ್ಟೇಜ್. ಮ್ಯಾಕ್ಸ್ನ ಸ್ಪೆಷಲ್ ಬೊಕೆಯನ್ನು ನಮ್ಮ ಮಹಿಳಾ ಮಣಿಗಳಿಗೆ ಸುದೀಪ್ ಸರ್ ಅರ್ಪಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಗ್ರೂಪ್ ಫೋಟೋಗೆ ದಯವಿಟ್ಟು ಎಲ್ಲರೂ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ಫೋಟೋಗೆ ನಮ್ಮ ಮ್ಯಾಕ್ಸ್ನ ಟೀಮ್ ದಯವಿಟ್ಟು ಜಾಯಿನ್ ಆಗಬೇಕು.